ಆಶೀರ್ವಾದ ಯಾವುದಪ್ಪ ಅಂತಂದರೆ, ನಿಮ್ಮ ಜೊತೆ ನಾನು ಮಾತಾಡ್ಲಿಕ್ಕಿರುವಂಥ ಸಬ್ಜೆಕ್ಟ್ ಏನಪ್ಪ ಅಂತಂದರೆ, ದೇವರಿಂದ ಮನುಷ್ಯರಿಗೆ ಬರುವಂಥ 3 ಥರವಾದಂಥ ಆಶೀರ್ವಾದಗಳಲ್ಲಿ ಮೊಟ್ಟ ಮೊದಲನೇ ಆಶೀರ್ವಾದ ಯಾವುದಪ್ಪ ಅಂತಂದರೆ, ಮನುಷ್ಯರಿಂದ ಮನುಷ್ಯರಿಗೆ ಬರುವಂಥ ಆಶೀರ್ವಾದಗಳು. ಇದು ಮೊದಲನೇ ಆಶೀರ್ವಾದ ಅಂತೇಳಿರಿ. ಎರಡನೇದಾಗಿ ನಾವು ನೋಡ್ತೇವೆ, ಅಪವಾದಿಯಿಂದ ಅಥವಾ ಸೈತಾನನಿಂದ ಅಥವಾ ಕೆಡುಕನಿಂದ ಸೈತಾನನಿಂದ ಮಾನವರಿಗೆ ಬರುವಂಥ ಆಶೀರ್ವಾದ. ಇದು ಎರಡನೇ ಆಶೀರ್ವಾದ. ಮತ್ತು ಮೂರನೇ ಆಶೀರ್ವಾದ ಯಾವುದಪ್ಪ ಅಂತಂದ್ರೆ, ನಾವು ನೋಡ್ತೇವೆ ದೇವರಿಂದಲೇ ನಮಗೆ ಬರುವಂಥ ಆಶೀರ್ವಾದ ಎಂಬುದಾಗಿ ನೋಡ್ತೇವೆ ಅಂತೇಳಿರಿ. ಹಲ್ಲೆಲೂಯಾ. ಎಷ್ಟು ಆಶೀರ್ವಾದಗಳಿರಿ? 3. ಮೊದಲನೇ ಆಶೀರ್ವಾದ ಯಾವುದು? ಮನುಷ್ಯರಿಂದ ಮನುಷ್ಯರಿಗೆ ಬರುವಂಥ ಆಶೀರ್ವಾದಗಳು. ಎರಡನೇದು ಯಾವುದ್ರಿ? ಸೈತಾನನಿಂದ ಮಾನವರಿಗೆ ಬರುವಂಥ ಆಶೀರ್ವಾದಗಳು. ಮೂರನೇ ಆಶೀರ್ವಾದ ಯಾವುದು? ದೇವರಿಂದ ಮಾನವರಿಗೆ ಬರುವಂಥ ಆಶೀರ್ವಾದಗಳು. ಈ 3 ಆಶೀರ್ವಾದಗಳ ಬಗ್ಗೆ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಒಂದು ವೇಳೆ ನೀವು ಜಾಗ್ರತೆಯಿಂದ ಕೇಳಿದ್ರಪ್ಪ ಅಂತಂದ್ರೆ ಖಂಡಿತವಾಗಿ ಇಲ್ಲಿಂದ ನೀವು ಆಶೀರ್ವಾದವನ್ನು ಹೊಂದಿಕೊಂಡು ನೀವು ಮನೆಗೆ ಹೋಗ್ತೀರಿ ಅಂತೇಳಿರಿ. ಹಲ್ಲೆಲೂಯಾ. ಬನ್ನಿ, ನಾವು ಹಾಗಾದ್ರೆ 3 ಆಶೀರ್ವಾದಗಳಲ್ಲಿ ಮೊದಲನೇ ಆಶೀರ್ವಾದ ಯಾವುದೆಂಬುದಾಗಿ ನೋಡಿದ್ದೀವಿ ನಾವು. ಮನುಷ್ಯರಿಂದ ಮನುಷ್ಯರಿಗೆ ಬರುವಂಥ ಆಶೀರ್ವಾದ, ಒಬ್ಬರಿಂದ ಇನ್ನೊಬ್ಬರಿಗೆ ಬರುವಂಥ ಆಶೀರ್ವಾದ. ಅದಕ್ಕೆ ಬೈಬಲ್ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಮನುಷ್ಯನಿಂದ ಮನುಷ್ಯರಿಗೆ ಬರುವಂಥ ಆಶೀರ್ವಾದ ಮೊಟ್ಟ ಮೊದಲನೇ ಆಶೀರ್ವಾದ. ಬನ್ನಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಮೊದಲನೇ ಆಶೀರ್ವಾದ ನೋಡೋಣ. ನಿಮ್ಮ ಸತ್ಯವೇದವನ್ನು ಆದಿಕಾಂಡ 26ನೇ ಅಧ್ಯಾಯದ ಕಡೆಗೆ ತಿರುಗಿಸ್ರಿ. ಸತ್ಯವೇದ ಇದ್ದಂಥವ್ರು ಬೇಗನೆ ಫಾಸ್ಟ್ ಆಗಿ ದೇವರು ಈ 3 ಆಶೀರ್ವಾದಗಳ ಬಗ್ಗೆ ಆತನು ನಮ್ಮ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಮನುಷ್ಯರಿಂದ ಮನುಷ್ಯರಿಗೆ ಬರುವಂಥ ಮೊದಲನೇ ಆಶೀರ್ವಾದವನ್ನು ನಾವು ಧ್ಯಾನ ಮಾಡೋಣ. ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 24ನೇ ವಚನ. ಸ್ವಲ್ಪ ಗಟ್ಟಿಯಾಗಿ ಸ್ಪಷ್ಟವಾಗಿ ಓದಮ್ಮ, ಎಲ್ಲರೂ ಕೇಳುವಂತೆ. ಆ ರಾತ್ರಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದೇನೆ. ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂಬುದಾಗಿ ಹೇಳಲಾಗಿ, ಇಸಾಕನು ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿ ಅಲ್ಲಿ ತನ್ನ ಗುಡಾರವನ್ನು ಹಾಕಿಕೊಂಡನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ನನ್ನ ಸಂದೇಶದ ಒಂದು ಮೊಟ್ಟ ಮೊದಲನೇ ಭಾಗ ಯಾವುದಪ್ಪ ಅಂತಂದ್ರೆ, ಮನುಷ್ಯರಿಂದ ಮನುಷ್ಯರಿಗೆ ಬರುವಂತ ಆಶೀರ್ವಾದಗಳ ಕುರಿತು ನಾವು ಮೊದಲನೇದಾಗಿ ಧ್ಯಾನ ಮಾಡ್ತಾ ಇದ್ದೇವೆ. ನಾವು ಆದಿಕಾಂಡ 26ನೇ ಅಧ್ಯಾಯ 24ನೇ ವಚನ ಓದುವಂತ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಇಸಾಕನಿಗೆ ದೇವರು ದರ್ಶನವನ್ನು ಕೊಟ್ಟುವಂತ ಮಾತನ್ನು ಹೇಳ್ತಾ ಇದ್ದೇನೆ. ಇಸಾಕನೇ, ನೀನು ಭಯಪಡಬೇಡ. ಇಸಾಕನೇ, ನೀನು ಕಳವಳಗೊಳ್ಳಬೇಡ. ಇಸಾಕನೇ, ನೀನು ಅಂಜಬೇಡ. ಕಾರಣ ಏನಪ್ಪಾ ಅಂತಂದ್ರೆ, ನಾನು ನಿನ್ನ ಸಂಗಡ ಇರ್ತೇನೆ, ನಾನು ನಿನ್ನ ಜೊತೆಯಾಗಿರ್ತೇನೆ. ನಾವು ನೋಡ್ತೇವೆ, ನಿನ್ನ ಜೊತೆ ನಾನು ಯಾಕಿರ್ತೀನಪ್ಪ ಅಂತಂದ್ರೆ, ನಾನು ನಿನ್ನ ಸಂಗಡ ಯಾಕಿರ್ತೀನಪ್ಪ ಅಂತಂದ್ರೆ, ಇವತ್ತು ನಾನು ನಿನ್ನ ಸಂಗಡ ಇರಲು ಕಾರಣ ಏನಪ್ಪಾ ಅಂತಂದ್ರೆ, ನಿನ್ನ ತಂದೆಯಾಗಿರುವಂತ ಅಬ್ರಹಾಮನು ನನ್ನ ದಾಸನಾಗಿರುವುದರಿಂದ, ನಿನ್ನ ತಂದೆಯು ನನ್ನನ್ನು ದೋಷವಿಲ್ಲದಂತೆ ನನ್ನ ಮಾರ್ಗದಲ್ಲಿ ಆತನು ನಡೆದುಕೊಂಡಿದ್ದರಿಂದ, ನಾನು ನನ್ನ ದಾಸನಾಗಿರುವಂತ ಅಬ್ರಹಾಮನ ನಿಮಿತ್ತವಾಗಿ ನಿನ್ನನ್ನು ಕೂಡ ನಾನು ಏನ್ ಮಾಡ್ತೀನಿ ಅಂದ್ರೆ ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ದೇವರು ಇಲ್ಲಿ ಇಸಾಕನಿಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಇಸಾಕನಿಗೆ ನೇರವಾಗಿ ದೇವರಿಂದ ಆಶೀರ್ವಾದ ಬರಲಿಲ್ಲ. ನಾವು ನೋಡ್ತಾ ಇದ್ದೇವೆ, ಇಸಾಕನಿಗೆ ಆಶೀರ್ವಾದ ಎಲ್ಲಿಂದ ಬರ್ತದೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡುವಂತ ಸಂದರ್ಭದಲ್ಲಿ ದೇವರೇ ಸ್ವತಃ ಇಸಾಕನಿಗೆ ಪ್ರತ್ಯಕ್ಷವಾಗಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ಇಸಾಕನೇ, ನೀನು ಭಯಪಡಬೇಡ. ಇಸಾಕನೇ, ಈ ಪ್ರಾಂತದಲ್ಲಿ ನೀನು ಭಯಪಡಬೇಡ. ಕಾರಣ ಏನಪ್ಪಾ ಅಂತಂದ್ರೆ, ಸುತ್ತಲಿರುವಂತ ಜನರು ಕೆಟ್ಟವರಾಗಿದ್ದಾರೆ, ಸುತ್ತಲೂ ಪರಿಸ್ಥಿತಿ ಚೆನ್ನಾಗಿಲ್ಲ, ಇಲ್ಲೆಲ್ಲರೂ ಕೂಡ ಅನ್ಯ ಜನಾಂಗವಾಗಿದ್ದಾರೆ. ಆದರೂ ಕೂಡ ನೀನು ಭಯಪಡಬೇಡ. ಕಾರಣ ಏನಪ್ಪಾ ಅಂತಂದ್ರೆ, ನಾನು ನಿನ್ನ ಜೊತೆ ಇರ್ತೇನೆ, ನಾನು ನಿನ್ನ ಸಂಗಡ ಇರ್ತೇನೆ. ಮತ್ತು ನಾನು ನಿನ್ನನ್ನು ಏನ್ ಮಾಡ್ತೇನೆ ಅಂದ್ರೆ, ನನ್ನ ದಾಸನಾಗಿರುವಂತ ಅಬ್ರಹಾಮನ ನಿಮಿತ್ತ ನಿನ್ನನ್ನು ನಾನು ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಎಂಥ ಅದ್ಭುತವಾದಂಥ ಮಾತು ಇಲ್ಲಿ ನಾವು ಇಸಾಕನ ಕುರಿತು ದೇವರು ಹೇಳ್ತಾ ಇದ್ದಾನೆ ನೋಡಿ. ನಾವು ನೋಡ್ತೇವೆ, ನನ್ನ ಪ್ರೀತಿಯ ಮಕ್ಕಳೇ, ಇದು ಯಾವ ಆಶೀರ್ವಾದ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ, ಇದು ಯಾವ ಆಶೀರ್ವಾದ ಇದೆ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ, ಇದು ಮನುಷ್ಯರಿಂದ ಮನುಷ್ಯರಿಗೆ ಬರುವಂಥ ಆಶೀರ್ವಾದ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ.
ಇಲ್ಲಿ ಇಸಾಕನ ವಿಧೇಯತೆ ಕೌಂಟ್ ಆಗ್ತಾ ಇಲ್ಲ, ಇಲ್ಲಿ ಇಸಾಕನ ಒಂದು ನಮ್ರತೆ ಕೌಂಟ್ ಆಗ್ತಾ ಇಲ್ಲ, ಇಲ್ಲಿ ಇಸಾಕನ ಒಂದು ದೀನತೆ ಕೌಂಟ್ ಆಗ್ತಾ ಇಲ್ಲ. ಇಲ್ಲಿ ಏನಾದರೂ ಇಸಾಕನಿಗೆ ಆಶೀರ್ವಾದ ಬರ್ಬೇಕಪ್ಪ ಅಂದ್ರೆ ಏನು ಕಾಣ್ತಿದೆ ಎಂಬುದಕ್ಕೆ ನೋಡುತ್ತಾ ಸಂದರ್ಭದಲ್ಲಿ ಅಬ್ರಹಾಮನ ಜೀವಿತ ಇಲ್ಲಿ ಕಂಡು ಬರ್ತಾ ಇದೆ ಎಂಬುದಕ್ಕೆ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಈ ಮಾತುಗಳನ್ನು ಕೇಳುವಂತ ಸಹೋದರನೇ, ಈ ಮಾತುಗಳನ್ನು ಕೇಳುವಂತ ಸಹೋದರಿ, ಯೂಟ್ಯೂಬ್ ಮೂಲಕವಾಗಿ ಮತ್ತು ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ಈ ನನ್ನ ಮಾತುಗಳನ್ನು ಕೇಳುವಂತ ಎಲ್ಲ ತಂದೆ ತಾಯಿಯರೇ, ಇವತ್ತು ನಾವು ನೋಡ್ತೇವೆ ನಾವು ನೋಡ್ತೇವೆ ಮನುಷ್ಯರಿಂದ ಮನುಷ್ಯರಿಗೆ ಬರುವಂತ ಆಶೀರ್ವಾದದ ಕುರಿತು ದೇವರು ನಮ್ಮ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಇವತ್ತು ನೀನು ಯಾವ ತಂದೆಗೆ ಯಾವ ಒಂದು ಮನೆಗೆ ನೀನು ತಂದೆಯಾಗಿದ್ದೀಯೋ, ಯಾವ ಮನೆಗೆ ನೀನು ತಾಯಿಯಾಗಿದ್ದೀಯೋ, ಯಾವ ಮಕ್ಕಳಿಗೆ ನೀವು ತಂದೆ ತಾಯಿಗಳಾಗಿದ್ದೀರೋ, ಆದರೆ ನೀವು ದೇವರ ವಿಷಯದಲ್ಲಿ ಯಥಾರ್ಥ ಹೃದಯವುಳ್ಳವರಾಗಿ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಒಂದ್ ವೇಳೆ ನೀವು ಜೀವಿಸುವುದಾದ್ರೆ ನಿಮಗೆ ಬರುವಂತ ಪ್ರತಿಫಲ ಏನಪ್ಪಾ ಅಂತಂದ್ರೆ, ನಿಮಗೆ ಬರುವಂತ ಆಶೀರ್ವಾದ ಏನಪ್ಪಾ ಅಂತಂದ್ರೆ, ನಿಮ್ಮ ಮೂಲಕವಾಗಿ ನಿಮ್ಮ ಸಂತಾನಕ್ಕೆ ದೇವರ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಇವತ್ತು ಆಶೀರ್ವಾದಗಳು ಮನುಷ್ಯನಿಂದ ಮನುಷ್ಯನಿಗೆ ಹೇಗೆ ಬರ್ತವಪ್ಪ ಅಂತಂದ್ರೆ, ನಾವು ನೋಡ್ತೇವೆ ಯಾವ ಕುಟುಂಬಕ್ಕೆ ತಂದೆ ತಾಯಿಗಳಾಗಿರ್ತಾರೋ, ಯಾರು ಮಕ್ಕಳಿಗೆ ತಂದೆ ತಾಯಿಗಳಾಗಿರ್ತಾರೋ, ನಾವು ನೋಡ್ತೇವೆ ಯಾರು ಕುಟುಂಬ ಕಟ್ಟಲ್ಪಟ್ಟಿದೆಯೋ, ನಾವು ನೋಡ್ತಿದ್ದೇವೆ ಅವರೆಲ್ಲರೂ ನಾವು ನೋಡ್ತೇವೆ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಒಂದ್ ವೇಳೆ ಅವರು ನಡೆದುಕೊಂಡ್ರಪ್ಪ ಅಂತಂದ್ರೆ, ದೇವರ ಆಜ್ಞೆಗಳನ್ನು ಒಂದ್ ವೇಳೆ ಅವರು ಕೈಕೊಂಡು ನಡೆದ್ರಪ್ಪ ಅಂತಂದ್ರೆ ಕೇವಲ ಅವರಿಗೆ ಮಾತ್ರ ಅದು ಪ್ರಯೋಜನ ಇಲ್ಲ. ನಾವು ನೋಡ್ತೇವೆ ಅವರ ಸಂತಾನಕ್ಕೂ ಕೂಡ ದೇವರು ಏನ್ ಮಾಡ್ತಾನಂತ್ರಿ, ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನೋಡ್ತೇವೆ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ತಂದೆ ತಾಯಿಗಳಾಗಿರುವಂತವ್ರು, ನಾವೆಲ್ಲರೂ ಕೂಡ ಪೇರೆಂಟ್ಸ್ಗಳಾಗಿರುವಂತ ನಾವೆಲ್ಲರೂ ಕೂಡ ಮಕ್ಕಳನ್ನು ಹೆತ್ತಂತ ನಾವೆಲ್ಲರೂ ಕೂಡ ಇವತ್ತು ದೇವರು ಕುಟುಂಬವಾಗಿ ಕಟ್ಟಲ್ಪಟ್ಟಂತ ನಾವೆಲ್ಲರೂ ಕೂಡ ಇವತ್ತು ನಾವು ಆಶೀರ್ವಾದ ಹೊಂದಬೇಕಪ್ಪ ಅಂತಂದ್ರೆ, ನಮ್ಮ ಸಂತಾನಕ್ಕೆ ಆಶೀರ್ವಾದ ಬರ್ಬೇಕಪ್ಪ ಅಂತಂದ್ರೆ ನಾವು ನೋಡ್ತೇವೆ ನಾವು ನೀತಿವಂತರಾಗಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಇದು ಯಾವ ಆಶೀರ್ವಾದ ಎಂಬುದಕ್ಕೆ ನೋಡುತ್ತ ಸಂದರ್ಭದಲ್ಲಿ ಇದು ಮನುಷ್ಯರಿಂದ ಮನುಷ್ಯರಿಗೆ ಬರುವಂತ ಆಶೀರ್ವಾದ. ಅಬ್ರಹಾಮನು ನೀತಿವಂತನಾಗಿದ್ದರಿಂದ, ಅಬ್ರಹಾಮನು ಭಯಭಕ್ತಿ ಉಳ್ಳವನಾಗಿದ್ದರಿಂದ, ಅಬ್ರಹಾಮನು ದೇವರ ಆಜ್ಞೆಗಳನ್ನು ಕೈಕೊಂಡು ಜೀವಿಸಿದಂತ ವ್ಯಕ್ತಿ ಆಗಿದ್ದರಿಂದ ನಾವು ನೋಡ್ತಿದ್ದೇವೆ ಈ ಸಾಕನಿಗೆ ನಾವು ನೋಡ್ತಿದ್ದೇವೆ ಏನ್ ಬಂತಂದ್ರೆ ಅಬ್ರಹಾಮನ ಮೂಲಕವಾಗಿ ದೇವರು ಈ ಸಾಕನನ್ನು ಏನ್ ಮಾಡದನಂತ್ರಿ, ಆಶೀರ್ವಾದ ಮಾಡದನ ಎಂಬುದಾಗಿ ನೋಡ್ತೇವೆ. ಓದಮ್ಮ ಇನ್ನೊಂದು ಸಲ ವಚನ 26-24 ಆದಿಕಾಂಡ. ಆ ರಾತ್ರಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನಾನು ನಿನ್ನ ತಂದೆಯಾಗಿರುವಂತ ಅಬ್ರಹಾಮನ ದೇವರು, ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದೇನೆ, ನಾನು ನಿನ್ನ ಬಳಿಯಲ್ಲಿದ್ದೇನೆ, ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ, ನನ್ನ ಸೇವಕನಾದಂತ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಹಲ್ಲೆಲೂಯಾ. ದೇವರು ಏನು ಹೇಳ್ತಾ ಇದ್ದ ನೋಡ್ರಿ, ಎಂತ ಅದ್ಭುತವಾದಂತ ಮಾತು. ಆದರೆ ಇವತ್ತಿನ ಪೀಳಿಗೆಗೆ, ಇವತ್ತಿನ ಜನರೇಷನ್ಗೆ, ಇವತ್ತಿನ ಸಂತಾನಕ್ಕೆ ಈ ಮಾತು ಸ್ವಲ್ಪ ಕಿವಿಯಲ್ಲಿ ಹೋಗಿ ಅದು ಇಲ್ಲಿ ಇಳಿಬೇಕಂದ್ರೆ ತುಂಬಾ ಕಷ್ಟ ರೀ. ಈ ಮಾತುಗಳು ಇವತ್ತಿನ ಪೀಳಿಗೆಗೆ, ಇವತ್ತಿನ ಯೌವನಸ್ಥರಿಗೆ ಈ ಮಾತು ಇಲ್ಲಿಂದ ಇಲ್ಲಿ ಇಳಿಬೇಕಂದ್ರೆ ಏನ್ರಿ ಬಹಳ ಕಷ್ಟ. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಕಡೆ ಕಾಲದಲ್ಲಿ ಉಪಕಾರವನ್ನು ನೆನೆಸದಂಥವ್ರು, ತಂದೆ ತಾಯಿಗಳ ಮಾತನ್ನು ಕೇಳದವರು, ತಂದೆ ತಾಯಿಗಳಿಗೆ ವಿರೋಧಿಸುವಂತ ಸಂತಾನ ಕಡೆ ಕಾಲದಲ್ಲಿ ಯೇಸುಸ್ವಾಮಿ ಬರುವಂತ ದಿನಮಾನಗಳಲ್ಲಿ ಹೆಚ್ಚಾಗ್ತಾರಂತೆ. ಆದರೆ ದೇವರ ವಾಕ್ಯ ಹೇಳ್ತದೆ ಆಶೀರ್ವಾದ ಅಂತಕ್ಕಂಥದ್ದು ಎಲ್ಲಿ ಅಡಗಿದೆ ಎಂಬುದು ನೋಡುತ್ತೆ ಸಂದರ್ಭದಲ್ಲಿ. ಒಂದ್ ವೇಳೆ ಮನುಷ್ಯರಿಂದ ಮನುಷ್ಯರಿಗೆ ಬರುವಂತ ಆಶೀರ್ವಾದ ಅದು ಎಲ್ಲಿದೆ ಎಂಬುದು ನೋಡುತ್ತೆ ಸಂದರ್ಭದಲ್ಲಿ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಹೇಳ್ತಾ ಇದ್ದಾನೆ ಇವತ್ತು ಅಬ್ರಹಾಮನ ನಿಮಿತ್ತವಾಗಿ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಇಸಾಕನೇ ನಿನಗೆ ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ಹೇಳ್ತಾ ಇದ್ದೀನಿ. ಅಲ್ಲಿ ದೇವರು ಹೀಗೆ ಹೇಳ್ತಾ ಇದ್ದಿಲ್ಲ, ಇಸಾಕನೇ ನಿನ್ನ ಭಕ್ತಿ ನೋಡಿ ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ, ಇಸಾಕನೇ ನಿನ್ನ ವಿಧೇಯತೆ ನೋಡಿ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ, ಇಸಾಕನೇ ನೀನೊಂದು ನಿನ್ನ ತಂದೆ ತಾಯಿ ನಿನ್ನ ಕಾಲನ್ನು ಕಟ್ಟಿ ಅಗ್ನಿ ಮೇಲೆ ಇಟ್ಟಿದ್ರೆ ನೀನು ಸುಮ್ಮನೆ ಮೌನವಾಗಿದ್ದೆ ಅಂತೇಳಿ ಅದನ್ನು ನೋಡಿ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ಇಸಾಕನಿಗೆ ದೇವರು ಹೇಳ್ತಾ ಇರಲಿಲ್ಲ. ಇಸಾಕನಿಗೆ ದೇವ್ರು ಏನ್ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನನ್ನ ದಾಸನಾಗಿರುವಂತ ನಿನ್ನ ತಂದೆ ಆಗಿರುವಂತ ಅಬ್ರಹಾಮನ ನಿಮಿತ್ತವಾಗಿ ನಾನೇನ್ ಮಾಡ್ತೀನಿ ಅಂದ್ರೆ ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಆತನ ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರವಾಗಿ ಈ ನನ್ನ ಮಾತುಗಳನ್ನು ಕೇಳುವಂತ ಯೌವನಸ್ಥ ಮಕ್ಕಳೇ,
ನೀವೆಷ್ಟು ನಿಮ್ಮ ತಂದೆ ತಾಯಿಗಳನ್ನು ಪ್ರೀತಿಸ್ತಾ ಇದ್ರಿ, ನೀವೆಷ್ಟು ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸ್ತಾ ಇದ್ರಿ, ನೀವೆಷ್ಟು ನಿಮ್ಮ ತಂದೆ ತಾಯಿ ಮಾತುಗಳನ್ನು ಕೇಳ್ತಾ ಇದ್ರಿ ನನಗಂತೂ ಗೊತ್ತಿಲ್ಲ. ಆದ್ರೆ ನಿಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವನ್ನು ಹೊಂದಬೇಕಪ್ಪ ಅಂತಂದ್ರೆ, ಖಂಡಿತವಾಗಿ ನಿಮಗೆ ಆಸ್ತಿ ಬರ್ಬೇಕಪ್ಪ ಅಂತಂದ್ರೆ, ನಿಮಗೆ ಐಶ್ವರ್ಯ ಬರ್ಬೇಕಪ್ಪ ಅಂತಂದ್ರೆ, ಮತ್ತು ನಿಮಗೆ ಸಂಪತ್ತು ಬರ್ಬೇಕಪ್ಪ ಅಂತಂದ್ರೆ, ಇವತ್ತು ನಿಮಗೆ ಅಭಿವೃದ್ಧಿ ಬರ್ಬೇಕಪ್ಪ ಅಂತಂದ್ರೆ, ಅದು ದೇವರು ಎಲ್ಲಿಟ್ಟಿದ್ದಾನೆ ಎಂಬುದು ನೋಡುತ್ತಾ ಸಂದರ್ಭ ವಾಕ್ಯ ಓದ್ತೀರಾ ನೀವು? ಯಾರಾದ್ರೂ ವಾಕ್ಯ ಓದ್ತೀರಾ? ಯವನಸ್ಥರೇ, ತಂದೆ ತಾಯಿಗಳೇ, ನೀವು ದೇವರು ಎಲ್ಲಿ ನಿಮಗೆ ಆಶೀರ್ವಾದ ಇಟ್ಟಿದ್ದಾನೆ? ಮನುಷ್ಯರಿಂದ ಮನುಷ್ಯರಿಗೆ ಬರುವಂತ ಆಶೀರ್ವಾದ ಎಲ್ಲಿಟ್ಟಿದ್ದಾನೆ ನೋಡ್ರಿ. ಜ್ಞಾನೋಕ್ತಿ ಪುಸ್ತಕ 19ನೇ ಅಧ್ಯಾಯ. ನಿಮ್ಮ ಸತ್ಯವೇದವನ್ನು ನನ್ನೊಂದಿಗೆ ತಿರುಗಿಸ್ರಿ. ಒಂದು ಅದ್ಭುತವಾದಂತ ಮಾತು ಇವತ್ತು ಯೌವನ ಪೀಳಿಗೆಗೆ ದೇವರು ಕೊಡ್ತಾ ಇದ್ದಾನೆ. ಆಶೀರ್ವಾದ ಅಂತಕ್ಕಂಥದ್ದು ಎಲ್ಲಿದೆ? ನೀನು ಮಾಡುವಂತ ಉದ್ಯೋಗದಲ್ಲಿಲ್ಲ, ನೀನು ಮಾಡುವಂತ ಕೈ ಕೆಲಸದಲ್ಲಿಲ್ಲ, ನೀನು ಸಂಪಾದನೆ ಮಾಡುವಂತ ಕಷ್ಟಪಡುವಂತ ಯಾವುದರಲ್ಲಿ ಇಲ್ಲ. ಆಶೀರ್ವಾದ, ಆಸ್ತಿ ಪಾಸ್ತಿ ಅಂತಕ್ಕಂಥದ್ದು ದೇವರು ನಿನಗೆ ಎಲ್ಲಿಟ್ಟಿದ್ದಾನೆ ಎಂಬುದಾಗಿ ಇಸಾಕನ ಮೂಲಕವಾಗಿ ದೇವರು ನಿನ್ನ ಜೊತೆ ಮಾತಾಡ್ತಿದ್ದೇನೆ. ಜ್ಞಾನೋಕ್ತಿ ಪುಸ್ತಕ 19ನೇ ಅಧ್ಯಾಯ. ಯಾರಾದರೂ ಓದ್ತೀರಾ? 14ನೇ ವಚನ. ಮನೆ ಮಾರು ಆಸ್ತಿ ಪಾಸ್ತಿಯು, ಮನೆ ಮಾರು ಆಸ್ತಿ ಪಾಸ್ತಿಯು ಪಿತೃಗಳಿಂದ ದೊರಕುವವು. ಹಲ್ಲೆಲೂಯಾ. ಯಾರಲ್ಲಿಂದ ಸಿಗ್ತಾವಂತ್ರಿ? ಯವನಸ್ಥರೇ, ನಿಮಗೆ ಇವತ್ತು ಮನೆ, ನಿಮಗೆ ಇವತ್ತು ಆಸ್ತಿ, ನೀವು ವಾಸ ಮಾಡೋದಕ್ಕೋಸ್ಕರ ನಿವಾಸ, ನಿಮಗೆಲ್ಲ ಸವಲತ್ತುಗಳು ಯಾರಲ್ಲಿಂದ ಸಿಗ್ತಾವಂತ್ರಿ? ಯಾರಲ್ಲಿಂದ ಸಿಗ್ತಾವಂತ? ನಿಮ್ಮ ಪಿತೃಗಳಿಂದ ನಿಮಗೆ ಸಿಗ್ತಾವಂತ. ಮನೆ ಮಾರು ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಯಾರಿಂದ ಸಿಗ್ತಾವಪ್ಪ ಅಂತಂದ್ರೆ, ಅವು ನಿಮ್ಮ ಪಿತೃಗಳಿಂದ ಸಿಗ್ತಾವ ಎಂಬುದಾಗಿ ದೇವ್ರ ವಾಕ್ಯದ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಇಲ್ಲಿ ಇಷ್ಟು ಜನ ಯೌವನಸ್ಥರು ಕೂತ್ಕೊಂಡಿದ್ದೀರಿ. ಇವತ್ತು ನೀವು ವಾಸ ಮಾಡುವಂತ ಮನೆ ನೀವು ಸಂಪಾದನೆ ಮಾಡ್ರ ಅಥವಾ ನಿಮ್ಮ ತಂದೆ ತಾಯಿಗಳು ಸಂಪಾದನೆ ಮಾಡ್ರ? ಹೇಳ್ರೋಣ. ಇಲ್ರಿ, ನಾನೇ ಸಂಪಾದನೆ ಮಾಡಿ ನನ್ನವ್ರ ಕೈ ಎತ್ತರೋಣ. ಇಲ್ಲಿ ಎಷ್ಟು ಜನ ಯೌವನಸ್ಥರು ಕೂತ್ಕೊಂಡು ನನ್ನ ಮಾತು ಕೇಳ್ತಾ ಇದ್ರಿ. ಇಲ್ರಿ, ನಾವಿವತ್ತೇನು ವಾಸ ಮಾಡ್ತಾ ಇದ್ದೀವಿ, ನಾವಿವತ್ತು ವಾಸ ಮಾಡುವಂಥ ಮನೆ ಆಗಲಿ, ಇವತ್ತು ನಾವಿರುವಂಥ ಕಂಫರ್ಟ್ ಜೀವನ ಆಗಲಿ, ಇವತ್ತು ಈ ಲಕ್ಸುರಿ ಲೈಫ್ ಆಗಲಿ, ಇವತ್ತು ಏನೋ ಯೇಸು ಸ್ವಾಮಿ ನಾಮದಲ್ಲಿ ಇವತ್ತು ನಾವು ಏನಾದರೂ ಜೀವಿಸ್ತಾ ಇದ್ದೀವಪ್ಪ ಅಂತಂದ್ರೆ, ಇದೆಲ್ಲ ನಾವೇ ಸ್ವಂತ ಬೆವರು ಸಂಪಾದನೆ ಮಾಡಿವನವ್ರು ಯಾರಾದ್ರೂ ಇಲ್ಲಿದ್ರೆ ಕೈ ಎತ್ತರ ನೋಡಮ್ ಸ್ವಲ್ಪ. ಯಾರೇ ಇದ್ದಿರಲಿ? ಯಾರು ಇಲ್ಲ. ಇವತ್ತು ಏನಾದ್ರೂ ನಿಮಗೆ ಬಂದಿದೆಯಪ್ಪ ಅಂತಂದ್ರೆ, ಇವತ್ತೇನೋ ಒಂದು ಹೆಸರು ನಿಮಗೆ ಬಂದಿದೆಯಪ್ಪ ಅಂತಂದ್ರೆ, ಸಮಾಜದಲ್ಲಿ ಯಾರು ನಿಮ್ಮನ್ನು ಗುರುತಿಸ್ತಾ ಇದ್ದಾರಪ್ಪ ಅಂತಂದ್ರೆ, ಇವತ್ತು ಇಷ್ಟೊಂದು ಅನುಕೂಲವಾಗಿ ನೀವು ಇದ್ದೀರಪ್ಪ ಅಂತಂದ್ರೆ, ಇವತ್ತು ನಾವು ನೋಡ್ತೇವೆ ದೇವ್ರ ವಾಕ್ಯ ಹೇಳ್ತದೆ. ಜ್ಞಾನೋಕ್ತಿ 19ನೇ ಅಧ್ಯಾಯ 14ನೇ ವಚನ. ಇನ್ನೊಂದು ಸಲ ಓದಮ್ಮ ನೀನು. ಮನೆ ಮಾರು ಆಸ್ತಿ ಪಾಸ್ತಿಯು, ಆಸ್ತಿ ಪಾಸ್ತಿಯು ಪಿತೃಗಳಿಂದ ದೊರಕುವವು. ಪಿತೃಗಳಿಂದ ದೊರಕ್ತದ. ನಿನ್ನ ತಂದೆ ತಾಯಿಗಳಿಂದ ಸಿಗ್ತದ, ನಿನ್ನ ತಾತ ಅಜ್ಜಿಂದ ಸಿಗ್ತದ. ನಿನಗೇನು ಆಶೀರ್ವಾದ ಇದೆ ಇವತ್ತು, ಅದು ನಿನ್ನ ಮೂಲ ಪಿತೃಗಳ ಮೂಲಕವಾಗಿ ಬಂದಿದೆ ಎಂಬುದಾಗಿ ನೀನು ಮರಿಬೇಡ. ಅದಕ್ಕೋಸ್ಕರವಾಗಿ ಯವನಸ್ಥ ಮಗನೇ, ಯವನಸ್ಥ ಮಗಳೇ, ಇವತ್ತು ಮನುಷ್ಯರಿಂದ ಮನುಷ್ಯರಿಗೆ ಬರುವಂತ ಆಶೀರ್ವಾದ ನಿನ್ನಲ್ಲಿ ನಿಲ್ಬೇಕಪ್ಪ ಅಂತಂದ್ರೆ ನೀನು ಕೃತಜ್ಞತೆ ಉಳ್ಳವನಾಗಿರ್ಬೇಕು. ನೀನು ಹೆತ್ತಂತ ತಂದೆ ತಾಯಿಗಳಿಗೆ, ನಿನ್ನ ಗುರು ಹಿರಿಯರಿಗೆ ನಿನ್ನ ನಮ್ರನಾಗಿರ್ಬೇಕು, ದೀನನಾಗಿರ್ಬೇಕು. ನೀನು ಕೃತಜ್ಞತೆ ಉಳ್ಳವನಾಗಿರ್ಬೇಕು. ಕಾರಣ ಏನಪ್ಪ ಅಂತಂದ್ರೆ, ಮನೆ ಮಾರೋ ಆಸ್ತಿ ಪಾಸ್ತಿ ಅಂತಕ್ಕಂಥದ್ದು, ಸಕಲ ಸವಲತ್ತು ಅಂತಕ್ಕಂಥದ್ದು ಎಲ್ಲಿಂದ ನಿನಗೆ ಬರ್ತದಪ್ಪ ಅಂತಂದ್ರೆ ಪಿತೃಗಳಿಂದ ಬರ್ತದೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಗ್ರಂಥದಲ್ಲಿ ನಾವು ನೋಡ್ತೇವೆ, ನಾಬೋತ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ. ನಾವು ನೋಡ್ತೇವೆ ಅಲ್ಲಿ ಅಹಾಬನ್ ಅಂತಕ್ಕಂಥ ದುಷ್ಟ ರಾಜನು ಕೂಡ ಇರ್ತಾನೆ. ಆದರೆ ಈ ನಾಬೋತನ ಒಂದು ಹೊಲವನ್ನು, ನಾಬೋತನ ತೋಟವನ್ನು ಈ ದುಷ್ಟ ರಾಜನಾಗಿರುವಂತ ಅಹಾಬನ್ ಕೇಳ್ತಾನ. ಅದು ನನ್ನ ಅರಮನೆಯ ಪಕ್ಕದಲ್ಲೇ ಇದೆಲ್ಲ, ಆ ತೋಟ ನನಗೆ ಕೊಟ್ಬಿಡು ಎಂಬುದಾಗಿ ನಾಬೋತನಿಗೆ ಯಾರು ಕೇಳ್ತಾರ್ರಿ? ಅಹಾಬ ರಾಜ ಕೇಳ್ತಾನ. ಕೇಳಿದ್ರ ನಾಬೋತ್ ಏನ್ ಹೇಳ್ತಾನ್ರಿ? ಏನ್ ಹೇಳ್ತಾನ? ಇದು ನನ್ನ ಪಿತೃಗಳಿಂದ ಬಂದಂತ ಆಸ್ತಿ ಇದೆ. ಇದು ಎಲ್ಲಿದು ಬಂದಂತ ಆಸ್ತಿ ಇದೆ? ಇದು ನನ್ನ ಪಿತೃಗಳಿಂದ ಬಂದಂತ ಸ್ವಾಸ್ಥ್ಯ, ನನ್ನ ಪಿತೃಗಳಿಂದ ಬಂದಂತ ಆಸ್ತಿ ಇದೆ. ಅದಕ್ಕೋಸ್ಕರ ನಾನು ಏನ್ ಮಾಡಂಗಿಲ್ಲ, ನಾನು ನಿನ್ನನ್ನು ಕೊಡುವುದಿಲ್ಲ ಎಂಬುದಾಗಿ ಆತನ ಹೇಳ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಆದರೆ ಇವತ್ತು ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ದೇವರಿಂದ ಮಾನವರಿಗೆ ಬರುವಂತ 3 ಥರವಾದಂಥ ಆಶೀರ್ವಾದಗಳಲ್ಲಿ ಮೊಟ್ಟ ಮೊದಲನೇ ಆಶೀರ್ವಾದ ಯಾವುದಪ್ಪ ಅಂತಂದ್ರೆ, ಮನುಷ್ಯರಿಂದ ಮನುಷ್ಯರಿಗೆ ಬರುವಂತ ಆಶೀರ್ವಾದ ಎಂಬುದಕ್ಕೆ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ಆದಿಕಾಂಡ ಪುಸ್ತಕದಲ್ಲಿ ಇನ್ನೂ ಕೂಡ ನಾವು ನೋಡ್ತೇವೆ. ಮುಂದೆ ಹೋಗಿ ಯಾಕೋಬನ ಏನ್ ಮಾಡ್ತಾನಂದ್ರೆ, ಲಾಬಾನನ ಮನೆ ಬಿಟ್ಟು ಅಲ್ಲಿ ಸಾಕಾಯ್ತು, ಇನ್ನು ತಂದೆ ತನ್ನ ಮನೆಗೆ ಬರ್ಬೇಕೆಂಬುದಾಗ ಆತನ ಸಿದ್ಧವಾದಂಥ ಸಂದರ್ಭದಲ್ಲಿ ಲಾಬಾನನ ಏನ್ ಮಾಡ್ತಾನಂದ್ರೆ, ಯಾಕೋಬನಿಗೆ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನೆ ಗೊತ್ತಾ ನಿಮಗೆ? ಲಾಬಾನನು
ಯಾಕೋಬನಿಗೆ ಮಾತು ಹೇಳ್ತಾನೆ, ಸಾಕಪ್ಪ, ಇಷ್ಟು ವರ್ಷ ನಿನ್ನ ಹತ್ರ ಕೆಲಸ ಮಾಡಿದ್ದು ಸಾಕೀಗ ನಾನು ತಿರುಗಿ ನನ್ನ ತಂದೆ ತಾಯಿಗಳ ಮನೆಗೆ ಹೋಗ್ತೀನಿ ನಾನು ಎಂಬುದಾಗಿ ಯಾಕೋಬನಿಗೆ ಹೇಳಿದಂಥ ಸಂದರ್ಭದಲ್ಲಿ ಲಾಬಾನನು ಪರಿಪರಿಯಾಗಿ ಯಾಕೋಬನನ್ನು ಬೇಡ್ಕೊಳ್ತಾನ. ಏನ್ ಬೇಡ್ಕೊಳ್ತಾನಪ್ಪ ಅಂತಂದ್ರೆ, ದಯವಿಟ್ಟು 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 ದಯಮಾಡಿ ಯಾಕೋಬನೇ, ನೀನು ನನ್ನ ಮನೆಯನ್ನು ಬಿಟ್ಟು ಹೋಗಬೇಡ. ಕಾರಣ ಏನಪ್ಪ ಅಂದ್ರೆ, ನೀನು ಯಾವತ್ತು ಇಲ್ಲಿ ಬಂದಿದ್ದೀಯೋ, ಯಾವತ್ತು ನನ್ನ ಮನೆಯಲ್ಲಿ ಬಂದಿದ್ದೋ, ಅಂದಿನಿಂದ ನಿನ್ನ ಮೂಲಕವಾಗಿ ದೇವರು ನನ್ನನ್ನು ಆಶೀರ್ವಾದ ಮಾಡಿದೆ ನಮ್ದಾಗಿ. ಅನ್ಯ ಜನನಾಗಿರುವಂತ ಲಾಬಾನನ್ನು ಸಾಕ್ಷಿ ಹೇಳ್ತಾನ್ರಿ. ಓದಿದ್ದೀರಾ ಎಂದಾದರೂ ಬೈಬಲ್ನಲ್ಲಿ? ನಿಮಗೆ ವಾಕ್ಯ ಕೊಡ್ಬೇಕಂದ್ರೆ ನನಗೆ ಸಮಯ ಇಲ್ಲ, ಮುಂದೆ ಹೋಗ್ತೇನೆ, ಅದಕ್ಕೋಸ್ಕರ ಈಗ ನಾವು ನೋಡ್ತೇವೆ. ಅಲ್ಲಿ ಲಾಬಾನನು ಯಾಕೋಬನು ತಿರುಗಿ ತನ್ನ ತಂದೆಯ ಮನೆಗೆ ಹೋಗುವಂತ ಸಿದ್ಧತೆಯಲ್ಲಿದ್ದ ಸಮಯ ಲಾಬಾನನು ಪರಿಪರಿಯಾಗಿ ಯಾಕೋಬನಿಗೆ ಬೇಡ್ಕೊಳ್ತಾನೆ ಅಂತೇಳಿರಿ, ದಯವಿಟ್ಟು ನೀನು ಹೋಗ್ಬೇಡ, ನಿನಗೆ ಏನ್ ಬೇಕು ಹೇಳು, ನೀನು ಏನ್ ಕೇಳಿದ್ರು ಕೊಡ್ಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ. ಕಾರಣ ಏನಪ್ಪಾ ಅಂತಂದ್ರೆ, ನಿನ್ನ ಮೂಲಕವಾಗಿ ದೇವರು ನನ್ನನ್ನು ಏನ್ ಮಾಡಿದಾನೆ, ಆಶೀರ್ವಾದ ಮಾಡಿದ್ದಾನೆ ಎಂಬುದಾಗಿ ಅಲ್ಲಿ ಪರಿಪರಿಯಾಗಿ ಯಾಕೋಬನಿಗೆ ಲಾಬಾನನ್ನು ಕೇಳ್ಕೊಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಮೊಟ್ಟ ಮೊದಲನೇ ಆಶೀರ್ವಾದ ಯಾವುದೆಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ ಮನುಷ್ಯರಿಗೆ ಬರುವಂತ 3 ತರವಾದಂತ ಆಶೀರ್ವಾದಗಳಲ್ಲಿ ಮೊದಲನೇ ಆಶೀರ್ವಾದ ಯಾವುದಪ್ಪ ಅಂತಂದ್ರೆ, ಮನುಷ್ಯರಿಂದ ಮನುಷ್ಯರಿಗೆ ಬರುವಂತ ಆಶೀರ್ವಾದ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿ ನಾವು ಎರಡನೇದಾಗಿ ಹೋಗೋಣ. ಎರಡನೇ ಆಶೀರ್ವಾದ ಯಾವುದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡೋಣ. ಬನ್ನಿ ನಾವೆಲ್ಲರೂ ಕೂಡ ಆದಿಕಾಂಡ ಪುಸ್ತಕದ ಕಡೆಗೆ ಹೋಗೋಣ. ಆದಿಕಾಂಡದ ಕಡೆಗೆ ಹೋಗೋಣ. ಎರಡನೇ ಆಶೀರ್ವಾದ ಯಾವುದು ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ ಇದು ಅಪವಾದಿಯಿಂದ ಬರುವಂತ ಆಶೀರ್ವಾದ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ರು ನನ್ನ ಜೊತೆ ಇದ್ದೀರೇನ್ರಿ? ಹೌದಾ? ಎರಡನೇ ಆಶೀರ್ವಾದ ಯಾವುದ್ರಿ? ಸೈತಾನನಿಂದ ಬರುವಂತ ಆಶೀರ್ವಾದ. ಯಾರಿಂದ ಬರುವಂತ ಆಶೀರ್ವಾದ ರೀ? ಎರಡನೇ ಆಶೀರ್ವಾದ ಸೈತಾನನಿಂದ ಬರುವಂತ ಆಶೀರ್ವಾದ. ಎರಡನೇ ಆಶೀರ್ವಾದ ಅದು ಅಪವಾದಿಯಿಂದ ಬರುವಂತ ಆಶೀರ್ವಾದ. ಈ ಅಪವಾದಿಯಿಂದ ಬರುವಂತ ಆಶೀರ್ವಾದ ನಮ್ಮಲ್ಲಿ ಒಂದ್ ವೇಳೆ ಇತ್ತಪ್ಪ ಅಂತಂದ್ರೆ ಅದು ಶಾಶ್ವತವಾಗಿ ನಮ್ಮ ಹತ್ರ ನಿಲ್ಲುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಬನ್ನಿ ಹಾಗಾದ್ರೆ ನಾವು ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯದ ಕಡೆ ಹೋಗೋಣ. ಸೈತಾನನ ಅಥವಾ ಅಪವಾದಿಯ ಆಶೀರ್ವಾದ ಹೇಗೆ ಇರ್ತದೆ ಎಂಬುದಾಗಿ ಆದಿಕಾಂಡ 32ನೇ ಅಧ್ಯಾಯ 26ನೇ ವಚನ. ದಯವಿಟ್ಟು ಯಾರಾದ್ರೂ ಒಬ್ಬರು ಓದ್ತೀರಾ? ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 26ನೇ ವಚನ. ಆ ಪುರುಷನು ನನ್ನನ್ನು ಬಿಡು ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಆ ಪುರುಷನು ಹೆಸರೇನು ಎಂದು ಕೇಳಿದಕ್ಕೆ, ಸಾಕಮ್ಮ, ಇನ್ನೊಂದು ಸಲ ಓದು. ಆ ಪುರುಷನು ನನ್ನನ್ನು ಬಿಡು ಬೆಳಗಾಗುತ್ತದೆ ಅನ್ನಲು, ಆ ಪುರುಷನು ಬಿಡು ನನ್ನನ್ನು ಬೆಳಗಾಗುತ್ತಿದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಹಲ್ಲೆಲೂಯಾ. ಇಲ್ಲಿ ಯಾರಿಗೆ ಆಶೀರ್ವಾದ ಕೇಳತ್ತಾರೆ? ಸ್ವಲ್ಪ ಜೋರಾಗಿ ಹೇಳ್ರಿ. ಯಾರಿಗೆ ಆಶೀರ್ವಾದ ಮಾಡಂತ ಕೇಳತ್ತಾರ? ದೇವರಿಗೆ ಯಾರು ಕೇಳ್ತಾರ? ಯಾಕೋಬನು ಕೇಳ್ತಾ ಇದ್ದೇನೆ. ಆದ್ರೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಯಾಕೋಬನು ದೇವರಿಗೆ ಆಶೀರ್ವಾದ ಕೇಳ್ತಾ ಇದ್ದೇನೆ. ಆತನು ಯೊಬ್ಬೊಕ್ ನದಿಯ ಹತ್ರ ಬಂದು ಆತನು ದೇವರ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಆತನು ಇಡೀ ರಾತ್ರಿಯೆಲ್ಲ ದೇವರಿಗೆ ಒಂದೇ ಪದ ಹೇಳ್ತಾ ಇದ್ದೇನೆ, ಒಂದೇ ಕೇಳ್ತಾ ಇದ್ದೇನೆ, ದೇವರೇ ನನ್ನನ್ನು ಆಶೀರ್ವಾದ ಮಾಡದ ಹೊರತು ನಿನ್ನನ್ನು ನಾನು ಬಿಡುವುದಿಲ್ಲ, ದೇವರೇ ನನ್ನನ್ನು ಆಶೀರ್ವಾದ ಮಾಡದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯಾಕೋಬನು ದೇವರನ್ನು ಗಟ್ಟಿಯಾಗಿ ಬಂಧಿಸದೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅಂದ್ರೆ ಇದರ ಅರ್ಥ ಏನು? ಯಾಕೋಬ ದೇವರಿಗೆ ಹಗ್ಗ ತಂದು ಕಟ್ಟಿ ಹಾಕೇನಂತ ಅರ್ಥ ಏನ್ರಿ ಇದ್ರದ್ದು? ಹಂಗೆ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಅದ? ಆದ್ರೂ ದೇವ್ರು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಯಾಕೋಬನೇ ಬೆಳಗಾಗ್ತಾ ಇದೆ, ನನ್ನನ್ನು ಬಿಡು ಎಂಬುದಾಗಿ ಹೇಳ್ತಾ ಇದ್ದೇನೆ. ಬಿಡು ಅಂದ್ರೆ ಅರ್ಥ ಕಟ್ಟಿ ಹಾಕಿದಾನ? ಇಲ್ಲ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಪ್ರಾರ್ಥನೆಯ ಮೂಲಕವಾಗಿ ಯಾಕೋಬನು ದೇವರನ್ನ ಏನ್ ಮಾಡಿದನಪ್ಪ ಅಂತಂದ್ರೆ ದೇವರ ಮನಸ್ಸನ್ನೇ ಅಲ್ಲಿ ಕಟ್ಟಿ ಹಾಕಿದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಇಡೀ ರಾತ್ರಿ ಆತನ ಪ್ರಾರ್ಥನೆ ಮಾಡ್ಬೇಕಪ್ಪ ಅಂತಂದ್ರೆ, ಇಡೀ ರಾತ್ರಿ ಎಲ್ಲ ದೇವರ ಪಾದನ ಹಿಡ್ಕೊಂಡು ಗೋಜಾಡ್ಬೇಕಪ್ಪ ಅಂತಂದ್ರೆ, ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ ಯಾಕೋಬನಿಗೆ ಬಿಟ್ಟು ದೇವರಿಗೆ ಹೋಗ್ಲಕ್ಕೆ ಮನಸ್ಸಿಲ್ಲ. ಅಲ್ಲಿ ಯಾಕೋಬನ ಪರ್ಮಿಷನ್ ಇರ್ಲಾರ್ದೆ, ಯಾಕೋಬನಿಗೆ ಕೇಳಲಾರ್ದೇನೆ, ಯಾಕೋಬನಿಗೆ ಬಿಟ್ಟು ದೇವರಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಅಷ್ಟೊಂದು ಪರಿಪರಿಯಾಗಿ ಯಾಕೋಬನ ಏನ್ ಮಾಡ್ತಾ ಇದ್ದಾನಲ್ಲಿ? ಪ್ರಾರ್ಥನೆ ಮಾಡ್ತಾ ಇದ್ದಾನ್ರಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ನನ್ನ ವಿಶ್ವಾಸಿ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಎಲ್ಲಾದ್ರೂ ಇಂಥ ಪ್ರಾರ್ಥನೆ ಅನುಭವ ಇದೆಯಾ?
ಎಂದಾದ್ರೂ ಈ ರೀತಿಯಾಗಿ ನೀವು ಒಬ್ಬಂಟಿಗರಾಗಿ ಯಾಕೋಬನು ಯಾವ ರೀತಿಗೆ ಹೆಂಡತಿಯನ್ನು, ಮಕ್ಕಳನ್ನು, ಆಸ್ತಿಯನ್ನು ಯಬ್ಬೋಕ್ ನದಿಯ ಆಚೆ ಕಡೆ ಇಟ್ಟು ಆತನ ಬಾತನೆ ಮಧ್ಯರಾತ್ರಿಯಲ್ಲಿ ಆ ಯಬ್ಬೋಕ್ ನದಿಯ ಹತ್ರ ಬಂದು ದೇವರು ಮತ್ತು ತಾನು ಇಬ್ಬರೇ ಇದ್ದರಲ್ಲಿ ನಾವು ನೋಡ್ತೇವೆ. ಇಬ್ಬರ ಸಂಭಾಷಣೆ ನಡೀತದೆ, ಇಬ್ರು ಮಾತಾಡ್ತಾ ಇದ್ರೆ, ಇಬ್ರು ಸಂಭಾಷಣೆಯಲ್ಲಿದ್ದಾರೆ, ಮಾತಾಡೋದ್ರಲ್ಲಿ ತಲ್ಲೀನನಾಗಿದ್ದಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರಂತಾನೆ ಯಾಕೋಬನೇ ನನಗೆ ಬಿಡಪ್ಪ ಸಾಕು, ಬೆಳಗಾಗ್ತದೆ, ನಾನು ಹೋಗ್ತೀನಿ ಎಂಬುದಾಗಿ ದೇವರೇ ಹೇಳ್ತಾ ಇದ್ದೇನೆ. ಆದರೆ ಯಾಕೋಬನ ಮಾತ್ರ ಏನು ಮಾಡಿಲ್ಲ. ಎಂಥ ಪ್ರಾರ್ಥನೆ ಅನುಭವ ರೀ ಯಾಕೋಬನ ಪ್ರಾರ್ಥನೆ ಅನುಭವ. ಯಾಕ್ರೆ ಅಷ್ಟೊಂದು ದೇವರನ್ನ ಆತನ ಪ್ರಾರ್ಥನೆಯಲ್ಲಿ ಯಾಕೆ ಆತನ ಅಷ್ಟೊಂದು ಬಂಧಿಸಿದನೆ ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಆತನು ಕೇಳಿದ್ದಾದ್ರೆ ಏನೋ ಆ ಪ್ರಾರ್ಥನೆಯಲ್ಲಿ ಹೇಳ್ರಿ, ಆತನು ಕೇಳಿದ್ದಾದ್ರೆ ಏನ್ರಿ? ಆಶೀರ್ವಾದ. ಹಾಗಾದ್ರೆ ಈ ಮಾತು ದೇವರಿಗೆ ಹೇಳೋದಕ್ಕಿಂತ ಮುಂಚೆ ಆ ಯಬ್ಬೋಕ್ ನದಿಯ ಹತ್ರ ಆತನು ತನ್ನ ಅಣ್ಣನಾದಂಥ ಏಸಾವನಿಗೆ 1 ಕೋಟಿ ರೂಪಾಯಿ ಬೆಲೆ ಉಳ್ಳಂಥ ವಸ್ತುಗಳು ಕಾಣಿಕೆಯಾಗಿ ಮುಂಚೆ ಕಳಿಸಿದಾನೆ. ಎಷ್ಟ್ರಿ? ಎಷ್ಟು? 1 ಕೋಟಿಗಿಂತಲೂ ಹೆಚ್ಚಾಗುವಂಥ ಬೆಲೆ ಬಾಳುವಂಥ ವಸ್ತುಗಳು ಯಾರಿಗೆ ಬಹುಮಾನವಾಗಿ ಮುಂದೆ ಕಳಿಸ್ಯಾನ? ಏಸಾವನಿಗೆ, ತನ್ನ ಅಣ್ಣನಂತೆ ಏಸಾವನಿಗೆ ಮುಂದೆ ಗಿಫ್ಟ್ ಕಳ್ಸ್ಯಾನ್ರಿ. ಕೋಟಿ ಗಂಟ್ಲೆ ಆತನು ಬಹುಮಾನನೇ ಕೊಟ್ರಂದ್ರೆ ಆತನ ಹತ್ರ ಆಸ್ತಿ ಎಷ್ಟಿರ್ಬೇಕು ಅಂದಾಜ ಮಾಡ್ರಿ ಸ್ವಲ್ಪ. ಯಾಕೋಬನಿಗೆ ಏನ್ ಕಡಿಮೆ ಆಗಿದೆ? 2 ಹೆಂಡತಿಯರು, 2 ದಾಸಿಯರು, 11 ಜನ ಮಕ್ಕಳು, ಅನೇಕ ದಾಸಿಯರು. ಆತನು ಹೇಳ್ತಾನೆ, ದೇವ ನಾನು ಹೋಗುವಾಗ ನನ್ನ ಕೈಯಲ್ಲಿ ಬರೀ ಕೋಲು ಒಂದೇ ಇತ್ತು, ಆದರೆ ಇವಾಗ ನಾನು ಬರ್ತಾ ಇದ್ದೇನೆ, ಆದರೆ ನಾನು 2 ಪಾಳೆಗಳಿಗೆ 2 ದಂಡುಗಳಿಗೆ ನಾನು ಒಡೆಯನಾಗಿದ್ದೇನೆ ಎಂದಾಗ ಆತನು ಹೇಳ್ತಾ ಇದ್ದೇನೆ. ಹಿಂದೆ ದೊಡ್ಡ ಸೈನ್ಯ ಇದೆ ಆತನಿಗೆ, ದಾಸಿಯರಿದ್ದಾರೆ, ಒಂಟೆಗಳಿವೆ, ಕುರಿಗಳಿವೆ, ಆಡುಗಳಿವೆ, ಮೇಕೆಗಳಿವೆ, ಕತ್ತೆಗಳಿವೆ, ಸಾಕಷ್ಟು ಆಸ್ತಿ ಇದೆ ಆತನ ಹತ್ರ. ಆದರೆ ದೇವರಿಗೆ ಆತನ ಏನು ಹೇಳ್ತಾ ಇದ್ದಾನೆ ಅಂದರೆ, ದೇವರೇ ನನ್ನನ್ನು ಆಶೀರ್ವದಿಸದ ಹೊರತು ನಿನ್ನನ್ನು ನಾನು ಏನು ಮಾಡುವುದಿಲ್ಲ, ಬಿಡುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದೇನೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅಷ್ಟೊಂದು ಆಸ್ತಿ ಇದ್ರೂ ಕೂಡ, ಅಷ್ಟೊಂದು ಐಶ್ವರ್ಯ ಇದ್ರೂ ಕೂಡ ಯಾಕೋಬನ ಹತ್ರ ಇರುವಂಥ ಆಸ್ತಿ ಯಾರದಪ್ಪ ಅಂತಂದ್ರೆ, ಆ ಯಾಕೋಬನ ಹತ್ರ ಇರುವಂಥ ಸಂಪತ್ತು ಯಾರದಪ್ಪ ಅಂತಂದ್ರೆ, ಅದನ್ನು ನೋಡ್ತೇವೆ, ಅಪವಾದಿಯಿಂದ ಬಂದಂಥ ಸಂಪತ್ತು, ಅಪವಾದಿ ಸೈತಾನನಿಂದ ಬಂದಂಥ ಸಂಪತ್ತು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಅಪವಾದಿಯಿಂದ ಬಂದಂಥ ಸಂಪತ್ತು, ಸೈತಾನನಿಂದ ಬಂದಂಥ ಸಂಪತ್ತು, ಸೈತಾನನಿಂದ ಬಂದಂಥ ಯಾವುದೇ ಒಂದು ಅಭಿವೃದ್ಧಿ ನಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ, ಪಾಸ್ಟ್ರೇ ಹೇಗೆ ನೀವು ಹೇಳ್ತೀರಿ ಯಾಕೋಬನ ಆಸ್ತಿ ಅದು ಸೈತಾನನಿಂದ ಬಂದಂಥ ಆಸ್ತಿ ಎಂಬುದಾಗಿ ಹೇಗೆ ಹೇಳ್ತೀರಿ? ಯಾಕೋಬನಿಂದ ಬಂದಂಥ ಅಭಿವೃದ್ಧಿ ಅದು ಅಪವಾದಿಯಿಂದ ಬಂದಂಥದ್ದು ಎಂಬುದಾಗಿ ಹೇಗೆ ಹೇಳ್ತೀರಿ ನೀವು? ಯಾಕಪ್ಪ ಅಂತಂದ್ರೆ ಯಾಕೋಬನನ್ನು ದೇವರು ಮುಂಚಿತವಾಗಿ ಆರಿಸ್ಕೊಂಡಿದ್ದಾನೆ ಎಂಬುದಾಗಿ ನೀವು ನನ್ನ ಒಂದು ಪ್ರಶ್ನೆ ಕೇಳ್ಬೋದು. ಆದ್ರೆ ನಾನು ಖಡಖಂಡಿತವಾಗಿ ದೇವರ ವಾಕ್ಯದಿಂದ ನಾನು ಹೇಳ್ತೇನೆ. ಇವತ್ತು ದೇವರ ಸನ್ನಿಧಿಯಲ್ಲಿ ನಾವು ನೋಡ್ತೇವೆ, ಇವತ್ತು ಆದಿಕಾಂಡ 32ನೇ ಅಧ್ಯಾಯದಲ್ಲಿ 26ನೇ ವಚನದಲ್ಲಿ ಯಾಕೋಬನು ದೇವರಿಗೆ ಒಂದೇ ಮಾತಾಡ್ತಾ ಇದ್ದಾನೆ. ಅಷ್ಟೊಂದು ಸಂಪತ್ತಿದ್ರು ಕೂಡ, ಅಷ್ಟೊಂದು ಆಸ್ತಿ ಇದ್ರು ಕೂಡ, 11 ಜನ ಮಕ್ಕಳಿದ್ರು ಕೂಡ, ಸಾಕಷ್ಟು ಬೆಳ್ಳಿ ಬಂಗಾರ ಆತನಿಗಿದ್ರು ಕೂಡ, ಕೋಟಿ ಗಂಟ್ಲೆ ಆಸ್ತಿ ಇನ್ನೊಬ್ಬರಿಗೆ ದಾನ ಕೊಡುವಂತ ದಾನಶೂರನಾಗಿದ್ದಾನೆ. ಆದ್ರೂ ಕೂಡ ಆತನಿಗೆ ದೇವರಿಗೆ ಹೇಳುವಂತ ಮಾತೇನಂದ್ರೆ, ದೇವರೇ ನನ್ನನ್ನು ಆಶೀರ್ವಾದ ಮಾಡದ ಹೊರತು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಆತನ ಹೇಳ್ತಾ ಇದ್ದೇನೆ. ಇದರ ನಿಜವಾದ ಅರ್ಥ ಏನೆಂಬುದಾಗಿ ನೋಡುವಂತ ಸಂದರ್ಭದಲ್ಲಿ, ಮೋಸದಿಂದ, ಅಪವಾದಿಯಿಂದ ಯಾಕೋಬನು ಸಂಪಾದನೆ ಮಾಡಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಓದ್ತಿರ ಯಾರಾದರೂ? ಬನ್ನಿ ನಾವೆಲ್ಲರೂ ಕೂಡ ಆದಿಕಾಂಡ 27ನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಅಪವಾದಿಯಿಂದ ಬಂದಂಥ ಸಂಪತ್ತು, ಸೈತಾನನಿಂದ ಬಂದಂಥ ಸಂಪತ್ತು, ಸೈತಾನನಿಂದ ಬಂದಂಥ ಆಸ್ತಿ ಅದು ಯಾವ ರೀತಿಗಿರುತ್ತೆ ಎಂಬುದಾಗಿ ಆದಿಕಾಂಡ 27ನೇ ಅಧ್ಯಾಯ ನೋಡ್ರಿ, ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಆದಿಕಾಂಡ 27ನೇ ಅಧ್ಯಾಯ 34ನೇ ವಚನ ಓದಮ್ಮ. ಏಸಾವನು ತನ್ನ ತಂದೆಯ ಮಾತುಗಳನ್ನು ಕೇಳಿದಾಗ ದುಃಖಕ್ರಾಂತನಾಗಿ ಬಹಳ ಅಳುತ್ತಾ ಅಪ್ಪ ತಂದೆಯೇ ನನ್ನನ್ನು ಸಹ ಆಶೀರ್ವದಿಸು ಎಂದು ಎಂಬುದಾಗಿ ಬೇಡಿಕೊಳ್ಳಲು ಇಸಾಕನು ನಿನ್ನ ತಮ್ಮನು ಮೋಸದಿಂದ ಬಂದು ನಿನಗಾಗಬೇಕಾಗಿದ್ದ ಆಶೀರ್ವಾದವನ್ನು ಏನ್ ಮಾಡಿದನು? ಪಡೆದುಕೊಂಡನು. ಹಲ್ಲೆಲೂಯಾ. ಅರ್ಥ ಆಯ್ತ್ರಿ? ಯಾಕೋಬನ ಹತ್ರ ಬಂದಿರುವಂತ ಆಶೀರ್ವಾದ ಯಾವುದೆಂಬುದಾಗಿ ಅರ್ಥ ಆಯ್ತಾ? ನಾವು ನೋಡ್ತೇವೆ ಇಲ್ಲಿ ದೇವರು ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ, ಇಲ್ಲಿ
ಇಸಾಕನ ಹೇಳ್ತಾ ಇದ್ದಾನೆ ಏಸಾವನಿಗೆ. ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಿನ್ನ ತಮ್ಮನಾಗಿರುವಂತ ಯಾಕೋಬನು ಮೋಸದಿಂದ ಬಂದು ನಿನಗೆ ಸಿಗುವಂತ ಆಶೀರ್ವಾದಗಳನ್ನು ತಾನೇ ಏನ್ ಮಾಡ್ದನು, ಹೆಂಗ ಹೊಂದ್ಕೊಂಡಂತ್ರಿ? ನಿಮ್ಮ ಬೈಬಲ್ನಾಗ ಬರ್ತದ? ಹಾ, ನಿಮ್ಮ ಬೈಬಲ್ನಾಗ ಬರ್ತದಲ್ಲ? ನಾರಾಯಣ್ ಬ್ರದರ್, ನಿಮ್ಮ ಬೈಬಲ್ನಾಗ ಏನು ಬರ್ತದ? ಮೋಸ ಮಾಡ್ದನಂತ ಬರ್ದಲ್ಲ? ಹಾ, ನಾವು ನೋಡ್ತೇವೆ ಅಷ್ಟೊಂದು ಆಸ್ತಿ ಇದ್ರೂ ಕೂಡ, ಅಷ್ಟೊಂದು ಅಂತಸ್ತಿದ್ರು ಕೂಡ, ಅಷ್ಟೊಂದು ಸಂಪತ್ತಿದ್ರು ಕೂಡ ನಾವು ನೋಡ್ತೇವೆ ಇವತ್ತು ಯಾಕೋಬನಿಗೆ ಬಂದಂಥ ಆಶೀರ್ವಾದ ಎಲ್ಲಿಂದ ಬಂತಪ್ಪ ಅಂತಂದ್ರೆ, ಯಾಕೋಬನ ಹತ್ರ ಇರುವಂಥ ಆಶೀರ್ವಾದ ಯಾವುದಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಮೋಸದಿಂದ ಸಂಪಾದನೆ ಮಾಡಿಕೊಂಡಂಥ ಆಶೀರ್ವಾದ ಎಂಬುದಾಗಿ ಖಡಾಖಂಡಿತವಾಗಿ ಆತನ ತಂದೆಯಾಗಿರುವಂಥ ಇಸಾಕನೇ ಈ ಮಾತನ್ನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಿನ್ನ ತಮ್ಮನಾಗಿರುವಂಥ ಈ ಒಂದು ಯಾರು, ಆತನ ಹೆಸರೇನ್ರಿ? ಹಾ, ಅದು ನಿಮ್ಗೆ ಕೇಳ್ತೀನಿ. ಆತನ ಹೆಸರೇನು? ಹಾ, ಆತನ ಏನ್ ಮಾಡದನಂತ, ಹೆಂಗ್ ಪಡ್ಕೊಂಡನಂತ? ಮೋಸದಿಂದ ಬಂದು ಏನ್ ಮಾಡದಂದ್ರೆ ಆಶೀರ್ವಾದ ಪಡ್ಕೊಂಡಂತ. ಅಲ್ಲಿ ಏಸಾವನು ಪರಿಪರಿಯಾಗಿ ಕೇಳ್ತಾ ಇದ್ದಾನೆ, ಅಪ್ಪ ಇನ್ನು ಒಂದು ಆಶೀರ್ವಾದ ನನಗಿಲ್ವಾ? ಇನ್ನು ಒಂದಾದ್ರೆ ನಿನ್ನ ಹತ್ರ ಇಲ್ವಾ? ನನಗೋಸ್ಕರ ನೀನು ಒಂದು ಇಟ್ಕೊಂಡಿಲ್ವಾ? ಎಲ್ಲ ಆಶೀರ್ವಾದ ಆತನಿಗೆ ಕೊಟ್ಟಿದೀಯ ಎಂಬುದಾಗಿ ಪರಿಯಾಗಿ ನಾವು ನೋಡ್ತೇವೆ. ಅಲ್ಲಿ ಏಸಾವನ ತಂದೆ ಕೇಳ್ತಾ ಇದ್ದಾನೆ, ಅದರ ತಂದೆ ಹೇಳ್ತಾ ಇದ್ದಾನೆ, ನಿನ್ನ ತಮ್ಮನು ಮೋಸದಿಂದ ಬಂದು ನಿನಗಾಗಬೇಕಾಗಿದ್ದ ಆಶೀರ್ವಾದನ ಆತನ ಏನ್ ಮಾಡಿದಾನೆ, ಪಡೆದುಕೊಂಡನೆ ಎಂಬುದಾಗಿ ನೋಡ್ತಿದ್ದೇವೆ. ಅದಕ್ಕೋಸ್ಕರವಾಗಿ ಈ ಯಾಕೋಬನಲ್ಲಿರುವಂತ ಆಸ್ತಿ, ಯಾಕೋಬನಲ್ಲಿರುವಂತ ಸಂಪತ್ತು ಅದು ಎಲ್ಲಿಂದ ಬಂದಿದ್ದಿರೋದು? ಮೋಸದಿಂದ ಬಂದಿದೆ ಎಂಬುದಾಗಿ ಅಂತೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಮ್ಮ, ಕಂಟಿನ್ಯೂ, ಮುಂದೆ ವಚನ ಓದು. ಅದಕ್ಕೆ ಏಸಾವನು, ಯಾಕೋಬನೆಂಬ ಹೆಸರು ಅವನಿಗೆ ಉಂಟಾದದ್ದು ನ್ಯಾಯವಲ್ಲವೇ? ಯಾಕೋಬನೆಂಬ ಹೆಸರು ಆತನಿಗೆ ಉಂಟಾದದ್ದು ನ್ಯಾಯವಲ್ಲವೇ? 2 ಸಾರಿ ನನ್ನನ್ನು ವಂಚಿಸಿದ್ದಾನೆ. 2 ಸಾರಿ ನನ್ನನ್ನು ಏನ್ ಮಾಡಿದ್ದಾನೆ? ವಂಚಿಸಿದ್ದಾನೆ. ಆತನು ವಂಚಿಸಿದ್ದಾನೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಕುಟುಂಬದಲ್ಲಿ ಆಗುವಂತ ಮೋಸ ನಾವು ನೋಡ್ತೇವೆ, ಕುಟುಂಬದಲ್ಲಿ ಆಗುವಂತ ವಂಚನೆ ನಾವು ನೋಡ್ತಿದ್ದೇವೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಮೋಸದಿಂದ ನಾವು ಏನಾದರೂ ಸಂಪಾದನೆ ಮಾಡ್ತಾ ಇದೀವಪ್ಪ ಅಂತಂದ್ರೆ, ನಾವು ಮೋಸದಿಂದ, ಅನ್ಯಾಯದಿಂದ, ಅಕ್ರಮದಿಂದ ಇನ್ನೊಬ್ಬರನ್ನು ಮೋಸ ಮಾಡಿ ನಾವು ಏನಾದರೂ ಸಂಪಾದನೆ ಮಾಡ್ತಾ ಇದ್ದೇವಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅದು ಎಷ್ಟು ಮಾತ್ರಕ್ಕೂ ನಮ್ಮ ಜೀವಿತದಲ್ಲಿ ನೆಮ್ಮದಿ ಆಗಲಿ, ಅದು ಎಷ್ಟು ಮಾತ್ರಕ್ಕೂ ನಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಲಿ ತರುವಂಥದ್ದಲ್ಲ. ಕಾರಣ ಏನಪ್ಪ ಅಂತಂದ್ರೆ, ನಾವು ನೋಡ್ತೇವೆ ಮೋಸದಿಂದ ಬಂದಂತ ಹಣ ಅದು ಏನಾಗ್ತದೆ ಎಂಬುದಾಗಿ ನೋಡ್ರಿ. ಜ್ಞಾನೋಕ್ತಿ ಪುಸ್ತಕ 13ನೇ ಅಧ್ಯಾಯ 11ನೇ ವಚನ ಓದ್ತೀರಾ? ಜ್ಞಾನೋಕ್ತಿ ಪುಸ್ತಕ 13ನೇ ಅಧ್ಯಾಯ 11ನೇ ವಚನ ಯಾರಾದರೂ ದಯಮಾಡೊಬ್ರು ಓದ್ರಿ. ಮೋಸದಿಂದ ಬಂದಂತ ಹಣ ಅದು ಕ್ಷೀಣಿ ಹೋಗ್ತದೆ ಎಂಬುದಾಗಿ ನೋಡ್ತೇವೆ. ಹಾ, ಓದಮ್ಮ. ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು. ಸುಮ್ಮನೆ ಸಿಕ್ಕಿದ ಒಂದು ಸಂಪತ್ತು ಕ್ಷಯಿಸುವುದು. ಕ್ಷಣಿಸುವುದಂದ್ರೆ ಏನಾಗ್ತಾ, ಅದು ಏನಾಗ್ತಾ, ಒಂದೇ ಸಲ ಕಮ್ಮಾಗಲ್ಲ ಅಂತದು. ಮೋಸದಿಂದ ನೀವು ಏನಾರು ಸಂಪಾದನೆ ಮಾಡ್ತಿರಲ್ಲ, ನಿಮ್ಮ ಸ್ವಂತ ಅಣ್ಣ ತಮ್ಮಂದಿರನ್ನು, ಸ್ವಂತ ಬಂಧು ಬಳಗವನ್ನು, ಅಥವಾ ನೀವು ಕೆಲಸ ಮಾಡುವಂಥ ಉದ್ಯೋಗದಲ್ಲಾಗಲಿ, ನೀವು ಎಲ್ಲೇ ಆಗಲಿ, ಒಂದ್ ವೇಳೆ ಮೋಸದಿಂದ, ಅನ್ಯಾಯದಿಂದ ಒಂದ್ ವೇಳೆ ನೀವು ಹಣವನ್ನು ಸಂಪಾದನೆ ಮಾಡಿದ್ರಪ್ಪ ಅಂದ್ರೆ, ಇನ್ನೊಬ್ಬರಿಗೆ ಅಬ್ಬಾಬೋ 7 ಜಲ್ದಿ ಮೇಲೆ ಬಂದಂತ ಕಾಣಿಸ್ತಂಥದ್ದು, ಆದ್ರೆ ಕಂಡಂಥದ್ದು ಏನಾಗ್ತದಂತ, ಅದು ಒಂದೇ ಸಲ ಮಾಯ ಆಗಲ್ಲಂತ. ಅದೇ ಹೆಂಗೆ ಹೋಗ್ತದಂತ್ರಿ? ಅದು ಸ್ವಲ್ಪ 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 ಕ್ಷೀಣಿಸುತ್ತದೆ ಎಂಬುದಾಗಿ ಬೈಬಲ್ ಬರ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಓದಮ್ಮ, ಓದಿ ಇನ್ನೊಂದ್ಸಲ. ಸುಮ್ಮನೆ ಸಿಕ್ಕಿದ ಸಂಪತ್ತು. ಇದು ಕನ್ನಡದಲ್ಲಿ ಸುಮ್ಮನೆ ಸಿಕ್ಕಿದ ಸಂಪತ್ತು ಅಂತ ಬರ್ತದ್ರಿ. ತೆಲುಗು ಬೈಬಲ್ ಅಲ್ಲಿ ಏನ್ ಬರ್ತಂದ್ರೆ, ಮೋಸದಿಂದ ಸಂಪಾದಿಸಿದಂತ ಹಣ ಅಂತ ಬರ್ತದೆ ತೆಲುಗು ಬೈಬಲ್ ನಲ್ಲಿ. ಎದರಿಂದ ಮೋಸದಿಂದ ಸಂಪಾದನೆ ಮಾಡಿದಂತ ಹಣ ಅದು ಏನಾಗ್ತದೆ ನಮ್ಮ? ಹೌದು, ಕ್ಷಯಿಸುವುದು. ಏನು ಕ್ಷಯಿಸುವುದು? ಕ್ಷಯಿಸುವುದಂದ್ರ, ಕ್ಷಯಿಸುವುದು ಅಂದ್ರೆ ಅರ್ಥ ಏನ್ರಿ? ಕ್ಷಯ ರೋಗ ಅಂತಾರ, ಕೇಳಿರಿ. ಕ್ಷಯ ರೋಗ ಅಂತ ಎದಕ್ಕಂತಾರ? ಟಿ ಬಿ ರೋಗಕ್ಕೆ ಏನಂತಾರ? ಕ್ಷಯ ರೋಗ ಅಂತ ಕನ್ನಡದಲ್ಲಿ, ಅಚ್ಚು ಕನ್ನಡದಲ್ಲಿ. ಕ್ಷಯ ರೋಗ ಅಂದ್ರೆ ಆ ಮನುಷ್ಯ ದಿನಕ್ಕೆ ಏನಾಕೋತ ಹೋಗ್ತಾನ, ಕ್ಷೀಣಿಸ್ಕೊತಾ ಹೋಗ್ತಾನಂತ. ಅವ ಎಷ್ಟೇ ದಪ್ಪಿರ್ಲಿ, ಎಷ್ಟೇ ಪುಟ್ಟಿರ್ಲಿ, ಏನೇ ಇರಲಿ, ಅವ ದಿನಕ್ಕೆ ಏನಾಗ್ತಾನಂತವ, ಸಣ್ಣ ಕಡ್ಡಿ ಹಂಗದಂಗ ಆತನಂತ. ಹಂಗೆ ಈ ಮೋಸದಿಂದ ಸಂಪಾದನೆ ಮಾಡಿದಂಥ ಹಣ, ಈ ಅನ್ಯಾಯದಿಂದ ಸಂಪಾದನೆ ಮಾಡಿದಂಥ ಹಣ ಆಗಲಿ, ಆಸ್ತಿ ಆಗಲಿ, ಮನೆ ಮಾರಾಗಲಿ, ಯಾವುದನ್ನಾದ್ರೂ ಒಂದ್ ವೇಳೆ ನಾವು ಮೋಸ ಮಾಡಿ ಒಂದ್ ವೇಳೆ ಸಂಪಾದನೆ ಮಾಡ್ಕೊಂಡಿದ್ದೀವಪ್ಪ ಅಂತಂದ್ರೆ, ಅದು ದಿನದಿಂದ ದಿನಕ್ಕೆ ಏನಾಗ್ತದಂತಿರೋದು, ಏನಾಗ್ತದಂತ? ಕ್ಷೀಣಿಸ್ತದೆ, ಅದು ಕ್ಷಯವಾಗಿ ಹೋಗ್ತದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಇನ್ನೊಂದು ಜ್ಞಾನೋಕ್ತಿ ಪುಸ್ತಕದಲ್ಲಿ ಇನ್ನೊಂದು ಭಾಗದಲ್ಲಿ ನೋಡ್ತೀವಿ, ಹಣವನ್ನೇ ಆಧಾರ ಮಾಡ್ಕೊಂಡವರಿಗೆ
ಮೋಸದಿಂದ ಹಣವನ್ನು ಸಂಪಾದನೆ ಮಾಡಿ ಹಣವೇ ಆಧಾರ ಮಾಡಿಕೊಂಡು ಹಣವೇ ಗೋಲ್ ಮಾಡ್ಕೊಂಡವರಿಗೆ ದೇವರಲ್ಲೊಂದು ಮಾತು ಹೇಳ್ತಾನಂತೆ, ನೀನು ಹಣ ನಂಬೇಡ, ಯಾಕಂದರೆ ಅದು ಹಕ್ಕಿಯಂತೆ ರೆಕ್ಕೆ ಕಟ್ಕೊಂಡು ಎಂಬುದಾಗಿ ಆತನ ಹೇಳ್ತಾನಂತೇಳಿ. ಹಲ್ಲೆಲೂಯಾ. ಹಣ ಏನಾಗಿದೆ ಅಂತ್ರಿ, ಅದು ಹಕ್ಕಿಯಂತೆ ರೆಕ್ಕೆಯನ್ನು ಕಟ್ಕೊಂಡಿದೆ ಅಂತದು. ರೆಕ್ಕೆ ಇದ್ದಿದ್ದರಿಂದ ಇವತ್ತು ನಿನ್ನ ಬಲ್ಲಿ ಇರ್ತದ, ಇನ್ನೊಂದು ದಿವಸ ಮತ್ತೊಬ್ಬರ ಬಲ್ಲಿ ಇರ್ತದೆ, ಇನ್ನೊಂದು ದಿವಸ ಏನು ಮಾಡ್ತದ, ಅದು ಮತ್ತೊಬ್ಬರ ಬಲ್ಲಿ ಹೋಗ್ತದ. ಅದಕ್ಕೆ ನಾವು ಏನು ಮಾಡ್ಬಾರ್ದಪ್ಪ ಅಂತಂದ್ರೆ, ಮೋಸದಿಂದ ಯಾವುದನ್ನು ಕೂಡ ನಾವು ಏನು ಮಾಡ್ಬಾರ್ದು ಅಂದ್ರೆ, ಅನ್ಯಾಯದ ಸೊತ್ತನ್ನು ನಾವು ಯಾವತ್ತೂ ಕೂಡ ಸಂಪಾದನೆ ಮಾಡಬಾರ್ದು. ಒಂದು ವೇಳೆ ನಾವು ನಮ್ಮ ಜೀವಿತದಲ್ಲಿ ಇವತ್ತು ನಾವು ಅನ್ಯಾಯವಾಗಿ ಮೋಸದಿಂದ ಏನಾದರೂ ಸಂಪಾದನೆ ಮಾಡಿದ್ದೀವಪ್ಪ ಅಂತಂದ್ರೆ, ಅದು ನಮ್ಮ ಹತ್ರ ಏನು ಮಾಡಂಗಿಲ್ಲ, ಅದು ಅದು ನಮಗೆ ಕ್ಷೀಣಿಸಿ ಹೋಗ್ತದ. ಒಂದ್ ವೇಳೆ ಅದು ನಮ್ಮಲ್ಲಿ ಇತ್ತಪ್ಪ ಅಂದ್ರೆ ಏನು ಮಾಡ್ತದೆ ಗೊತ್ತದ ರೀ, ಅದು ಕ್ಷೀಣಿಸಿ ಹೋಗುತ್ತ, ಅದು ಖಾಲಿ ಆಗುತ್ತೆ, ನಮಗೆ ಹೆಂಗೆ ಇಡ್ತದೆ ಗೊತ್ತದ. ಅದು ಏನು ಮಾಡ್ತದೆ ನಮಗಪ್ಪ ಅಂತಂದ್ರೆ, ಅನ್ಯಾಯದಿಂದ ಸಂಪಾದನೆ ಮಾಡಿದಂಥ ಹಣ ನಾವು ನೆಮ್ಮದಿ ಇಲ್ಲ ಅಂತ ನಮಗೆ ಮಾಡ್ತದೆ ಅಂತೇಳಿ. ಹಲ್ಲೆಲೂಯಾ. ಏನು ಮಾಡ್ತದ್ರಿ ಅದು? ಮೋಸದಿಂದ ಸಂಪಾದನೆ ಮಾಡಿದಂಥ ಹಣ ನಮ್ಮಲ್ಲಿ ಒಂದು ವೇಳೆ ಇತ್ತಪ್ಪ ಅಂದರೆ ಅದು ನೆಮ್ಮದಿ ಇಲ್ಲದಂತೆ ಮಾಡ್ತದೆ. ನಾವು ನೋಡ್ತೇವೆ ಅದು ಕೊನೆಗೆ ನಮಗೆ ಎಲ್ಲಿಗೆ ತೆಗೆದುಕೊಂಡು ಹೋಗ್ತದಪ್ಪ ಅಂತಂದರೆ, ಅನ್ಯಾಯದಿಂದ, ಅಕ್ರಮದಿಂದ, ಮೋಸದಿಂದ ಸಂಪಾದನೆ ಮಾಡಿರುವಂಥ ಆಸ್ತಿ ನಾವು ನೋಡ್ತೇವೆ. ಹಣ ಒಂದ್ ವೇಳೆ ನಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ಅದು ನಮ್ಮನ್ನು ಯಾವ ರೀತಿ ಮಾಡ್ತದಪ್ಪ ಅಂತಂದ್ರೆ, ಬೈಬಲ್ನಲ್ಲಿ ಕೆಲವರು ಉದಾಹರಣೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ದೇವರು ಯಾವುದನ್ನು ಮುಟ್ಟಬೇಡ ಎಂಬುದಾಗಿ ಹೇಳಿರ್ತಾನೋ, ದೇವರು ಮುಟ್ಟಬೇಡ ಎಂಬುದಾಗಿ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಆ ಕಾನೂನು ನಾವು ನೋಡ್ತೇವೆ, ಹೋಗಿ ಮುಟ್ಟಿದ್ದರಿಂದ ಅದನ್ನು ಮುಟ್ಟುವುದು ಮಾತ್ರವಲ್ಲ, ತನ್ನ ಗುಡಾರದಲ್ಲಿ ತಂದು ಕೊಟ್ಕೊಂಡಿದ್ದರಿಂದ ತನ್ನ ಕುಟುಂಬವೇ ಸರ್ವನಾಶ ಆಗಿ ಹೋಯ್ತು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೇವೆ. ಅದೇ ರೀತಿಗೆ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ನೋಡ್ತೇವೆ ಈ ಒಂದು ನಾಮಾನನ ಈ ಒಂದು ಜೀವಿತದಲ್ಲಿ ಕೂಡ ನಾವು ನೋಡ್ತೇವೆ. ಇವತ್ತು ದೇವರ ಸೇವಕನ ಮಾತನ್ನು ಕೇಳದೆ ಗೆಹಜಿ ಏನ್ ಮಾಡ್ತಾನಪ್ಪ ಅಂತಂದ್ರೆ, ದೇವರ ಸೇವಕನು ಯಾವುದನ್ನು ಮುಟ್ಟುವುದಿಲ್ಲ ಎಂಬುದಾಗಿ ಹೇಳಿರ್ತಾನೋ, ಯಾವುದನ್ನು ಮುಟ್ಟಬಾರ್ದು ಎಂಬುದಾಗಿ ದೇವರ ಸೇವಕನು ಹೇಳಿರ್ತಾನೋ, ಅದನ್ನೇ ನಾವು ನೋಡ್ತೇವೆ. ನಾಮಾನನ ಹಿಂದೆ ಓಡೋಗಿ ಗೆಹಜಿ ಯಾವುದನ್ನು ತೆಗೆದುಕೊಳ್ತಾನೋ, ಯಾವುದನ್ನು ಮೋಸದಿಂದ ಆತನ ಸಂಪಾದನೆ ಕೊಡ್ತಾನೋ, ನಾವು ನೋಡ್ತೇವೆ ತನ್ನ ಸಂತಾನಕ್ಕೆ ಕುಷ್ಠ ಅಂತಕ್ಕಂಥದ್ದು ಆತನ ಏನ್ ಮಾಡದನ್ರಿ, ಸಂಪಾದನೆ ಮಾಡ್ಕೊಂಡನಂತೇಳಿ. ಹಲ್ಲೆಲೂಯಾ. ಮೋಸದ ಹಣದಿಂದ ದೇವರು ಬೇಡ ಅಂದಿದ್ದನ್ನು, ದೇವರ ಸೇವಕನು ಬೇಡ ಅಂದಿದ್ದನ್ನು ಇವರು ಹೃದಯಪೂರ್ವಕವಾಗಿ ತೆಗೆದುಕೊಂಡಿದ್ದರಿಂದ ಅವ್ರ ಜೀವಿತದಲ್ಲಿ ಏನಾದರೂ ಒಳ್ಳೇದಾಯ್ತಾ? ಅವ್ರ ಜೀವಿತದಲ್ಲಿ ನೆಮ್ಮದಿ ಬಂತ? ನಾವು ನೋಡ್ತೇವೆ, ಒಬ್ಬನು ತನ್ನ ಕುಟುಂಬವನ್ನು ಸರ್ವನಾಶ ಮಾಡಿಕೊಂಡನು ಆಕಾನನು. ಎರಡನೇದಾಗಿ ನಾವು ನೋಡ್ತೇವೆ, ಗೆಹಜಿ ಏನ್ ಮಾಡಿದನಪ್ಪ ಅಂತಂದ್ರೆ, ತನ್ನ ಸಂತಾನಕ್ಕೆ ಆತನ ಏನ್ ಮಾಡಿದಂದ್ರೆ ಕುಷ್ಠವನ್ನು ತೆಗೆದುಕೊಂಡು ಬಂದ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಜೊತೆಗಿದ್ದಂಥ ವ್ಯಕ್ತಿ. ಹಗಲು ಹೊತ್ತು ಯೇಸು ಕ್ರಿಸ್ತನ ಜೊತೆ ಇರ್ತಾ ಇದ್ದನು, ರಾತ್ರಿ ಹೊತ್ತು ನಾವು ನೋಡ್ತೇವೆ ಸದ್ದುಕಾಯರ ಜೊತೆ, ಪರಿಸಾಯರ ಜೊತೆ, ಯಾಜಕರ ಜೊತೆ, ಯೇಸುವನ್ನು ಹಿಡಿಯಬೇಕೆಂಬಾಗಿ ಉಪಾಯ ಮಾಡುವಂಥ ಜನರ ಜೊತೆ ಆತನು ಏನು ಮಾಡ್ತಾ ಇದ್ದಾನೆ ಅಂದರೆ, ಆತನು ಸಮಯ ಕಳೀತಾ ಇದ್ದನು. ನಾವು ನೋಡ್ತೇವೆ ನನ್ನ ಪ್ರೀತಿಯ ಮಕ್ಕಳೇ, ಯೂದನು ಕೂಡ ಏನು ಮಾಡಿದನಂದ್ರೆ, ಯೇಸು ಕ್ರಿಸ್ತನನ್ನು ಮೋಸ ಮಾಡಿ 30 ಬೆಳ್ಳಿ ನಾಣ್ಯಗಳನ್ನು ಆತನು ಸಂಪಾದನೆ ಮಾಡಿಕೊಂಡನು. ಆ ಬೆಳ್ಳಿ ನಾಣ್ಯ ಆತನಲ್ಲಿದ್ದಾಗ ಆ ಕೆಲಸ ಏನು ಮಾಡ್ತಪ್ಪ ಅಂತಂದರೆ, ಆ ಬೆಳ್ಳಿ ನಾಣ್ಯ ಅನ್ಯಾಯದಿಂದ, ಮೋಸದಿಂದ ಸಂಪಾದನೆ ಮಾಡಿದಂಥ ಆ ಹಣ ಏನು ಮಾಡ್ತಪ್ಪ ಅಂತಂದರೆ, ಆತನನ್ನು ಆತ್ಮಹತ್ಯೆ ಮಾಡಿಕೊಳ್ಳೋ ತನಕ ಆತನಿಗೆ ಬಿಡಲಿಲ್ಲ ಅಂತೇಳಿ. ಹಲ್ಲೆಲೂಯಾ. ಯಾರನ್ನ ರೀ, ಆದರೆ ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಮೋಸದಿಂದ ಒಂದು ವೇಳೆ ನೀವು ಏನನ್ನಾದರೂ ಸಂಪಾದನೆ ಮಾಡ್ತಾ ಇದ್ರಪ್ಪ ಅಂತಂದರೆ, ಇದು ನೇರವಾಗಿ ಅಪವಾದಿಯಿಂದ ಬಂದಂಥದ್ದು. ಸೈತಾನನು ನಮ್ಮನ್ನು ಏನು ಮಾಡ್ತಾನಂದರೆ, ಯಾವುದೋ ಒಂದು ಕೆಲಸ ಮಾಡುವಂತೆ ಪ್ರೇರೇಪಿಸ್ತಾನೆ, ಯಾವುದೋ ಒಂದು ಉದ್ಯೋಗ ಮಾಡುವಂತೆ ಪ್ರೇರೇಪಿಸ್ತಾನೆ, ಯಾವುದೋ ಒಂದು ಪ್ರಾಜೆಕ್ಟ್ ಮಾಡುವಂತೆ ಪ್ರೇರೇಪಿಸ್ತಾನೆ, ಯಾವುದೋ ಒಂದು ಕೆಲಸ ಮಾಡುವಂತೆ ನಮಗೆ ಪ್ರೇರೇಪಿಸ್ತಾನೆ. ಆ ಕೆಲಸ ನಮ್ಮನ್ನು ಮಾಡಿ ಅದರಲ್ಲಿ ಮಗ್ನರಾಗಿ, ಅದರಲ್ಲಿ ಲೀನಾಗಿ ಆ ಕೆಲಸ ಕಂಪ್ಲೀಟಾಗಿ ಮಾಡಿ ಅದರ ಬಂದ ಆದಾಯವನ್ನು ತೆಗೆದುಕೊಂಡು ನಾವು ಸಂತೋಷ ಪಡುವಂತೆ ಅಪವಾದಿ ಮಾಡ್ತಾನ್ರಿ. ಅವಾಗ ನಮ್ಗೆ ಏನು ಅನಿಸ್ತದೆ ಅಂದರೆ, ಇದು ದೇವ್ರು ಕೊಟ್ಟಿದೆ ಅದ ಅಂತ ನಮ್ಗೆ ಅನಿಸ್ತದೆ. ನಮ್ಗೇನು ಅನ್ನಿಸ್ತದ? ಹಣ ಬರಗ ನಮಗೆ ಏನು ಅನಿಸ್ತದೆ ಅಂದರೆ, ಯಾರು ಕೊಟ್ಟಿದ್ದದ? ದೇವ್ರು ಕೊಟ್ಟಿದ್ದೆ. ಅದು ಎಲ್ಲ ದೇವ್ರು ಮಾಡಲಿ ಅಂದ್ರೆ ಎಲ್ಲಿ ಬರ್ತದೆ ಅಂತೇಳಿ ನಮ್ಗೆ ಬಹಳ ಸಂತೋಷ ಆಗ್ತದೆ. ಆದ್ರೆ ವಾಸ್ತವವಾಗಿ ಹಣ ಯಾರಿಂದ ಬರ್ತದ್ರಿ? ಇದು ಅಪವಾದಿಯಿಂದ, ಸೈತಾನನಿಂದ, ಮೋಸದಿಂದ ಒಂದು ವೇಳೆ ನಾವು ಏನಾದರೂ ಸಂಪಾದನೆ ಮಾಡ್ತಾ ಇದೀವಿ ಅಂದರೆ, ಮೋಸದಿಂದ ಬಂದಂಥ ಹಣ ನಮ್ಮನ್ನು ನೆಮ್ಮದಿಲ್ಲದಂತೆ ನಮ್ಮ ಜೀವಿತವನ್ನು ನಾಶನ ಮಾಡುತ್ತೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೇವೆ. ಬನ್ನಿ ನಾವು ನನ್ನ ಪ್ರೀತಿ ಮಕ್ಕಳೇ, ಮೂರನೇದಾಗಿ ದೇವರಿಂದ ಮನುಷ್ಯರಿಗೆ ಬರುವಂಥ ಆಶೀರ್ವಾದಗಳು. ಹಲ್ಲೆಲೂಯಾ. ಮೂರನೇದಾಗಿ ದೇವರಿಂದ ಮಾನವರಿಗೆ ಬರುವಂಥ ಆಶೀರ್ವಾದಗಳು, ದೇವರಿಂದ ಕ್ರೈಸ್ತರಿಗೆ ಬರುವಂಥ ಆಶೀರ್ವಾದಗಳು, ದೇವರಿಂದ ವಿಶ್ವಾಸಿಗಳಿಗೆ ಬರುವಂಥ ಆಶೀರ್ವಾದ. ಹಾಗಾದ್ರೆ ದೇವರಿಂದ ಕ್ರೈಸ್ತರಿಗೆ, ವಿಶ್ವಾಸಿ ಮಕ್ಕಳಿಗೆ ಆಶೀರ್ವಾದ ಅಂದ್ರೆ ಮ್ಯಾಲ ನಿಂತು ದೇವರು ಸುರಿಸ್ತಾನ, ಉದುರಿಸ್ತಾನ, ನಾವು ಹೋಗಿ ಹಿಂಗ ಮನ್ನ ಹೆಂಗೆ ಹಿಡಿತೀರ ಹಂಗೆ ಹಿಡ್ಕೋಬೇಕೇನ್ರಿ? ದೇವರಿಂದ ಬರುವಂಥ ಆಶೀರ್ವಾದ ಹಂಗಿರ್ತಾವನ್ರಿ?
ದೇವರಿಂದ ಬರುವಂಥ ಆಶೀರ್ವಾದಗಳು ಭಾಳ ಡಿಫ್ರೆಂಟ್ ಆಗಿರ್ತಾವ್ರಿ. ದೇವರಿಂದ ಬರುವಂಥ ಆಶೀರ್ವಾದಗಳು ಬಹಳ ವಿಚಿತ್ರವಾಗಿರ್ತಾವ. ದೇವರಿಂದ ಬರುವಂಥ ಆಶೀರ್ವಾದಗಳು ಬಹಳ ಅದ್ಭುತವಾಗಿರ್ತಾವ. ದೇವರಿಂದ ಬರುವಂಥ ಆಶೀರ್ವಾದಗಳು ನಾವು ನೋಡ್ತೇವೆ, ಇತರರು ನೋಡಿ ಆಶ್ಚರ್ಯ ಪಡುವಂತೆ ಮಾಡ್ತಾವ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಮೂರನೇದಾಗಿ ನಾವು ನೋಡ್ತೇವೆ ಯಾವ ಆಶೀರ್ವಾದಪ್ಪ ಅಂತಂದ್ರೆ ದೇವರಿಂದ ಮಾನವರಿಗೆ ಬರುವಂಥ ಆಶೀರ್ವಾದಗಳು. ಯಾರೇ ಇರಲಿ, ಅವರು ವಿಶ್ವಾಸಿಗಳಾಗಿರಲಿ ಅವಿಶ್ವಾಸಿಗಳಾಗಿರಲಿ, ದೇವರನ್ನು ನಂಬಿದವರಾಗಲಿ ದೇವರನ್ನು ನಂಬದೇ ಇರೋರಾಗಲಿ, ಆದರೆ ದೇವರಿಂದಲೇ ನಮಗೆ ಆಶೀರ್ವಾದ ಬೇಕಪ್ಪ ಅಂತಂದ್ರೆ, ದೇವರೇ ನಮಗೆ ಆಶೀರ್ವಾದ ಮಾಡಬೇಕಪ್ಪ ಅಂತಂದ್ರೆ, ಇದು ಮೂರನೇ ಆಶೀರ್ವಾದ. ಯಾವ ಆಶೀರ್ವಾದಪ್ಪ ಅಂತಂದ್ರೆ ಇದು ನಾವು ನೋಡ್ತಿದ್ದೇವೆ ದೇವರಿಂದ ಮಾನವರಿಗೆ ಬರುವಂಥ ಆಶೀರ್ವಾದ ಎಂಬುದಾಗಿ ನೋಡ್ತೇವೆ. ಬನ್ನಿ ನಾವೆಲ್ಲರೂ ಕೂಡ ದೇವರ ವಾಕ್ಯದ ಕಡೆ ಹೋಗೋಣ. ಮೂರನೇ ಒಂದು ಆಶೀರ್ವಾದದ ಕಡೆಗೆ ಜ್ಞಾನೋಕ್ತಿ ಪುಸ್ತಕ ದಯವಿಟ್ಟು ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. 19ನೇ ಅಧ್ಯಾಯದ ಕಡೆಗೆ ಜ್ಞಾನೋಕ್ತಿ ಪುಸ್ತಕ 19ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ದೇವರಿಂದ ಸಹೋದರನೇ, ದೇವರಿಂದ ಸಹೋದರಿ, ನೀನು ಆಶೀರ್ವಾದವನ್ನು ನೇರವಾಗಿ ಪಡೆದುಕೊಳ್ಬೇಕಪ್ಪ ಅಂತಂದ್ರೆ, ದೇವರಿಂದ ಸಹಾಯ, ದೇವರಿಂದ ಆಶೀರ್ವಾದ, ದೇವರಿಂದ ಅಭಿವೃದ್ಧಿ ನೀನು ಪಡ್ಕೊಳ್ಬೇಕಪ್ಪ ಅಂದ್ರೆ ನಿನ್ನ ಸತ್ಯವೇದವನ್ನು ಜ್ಞಾನೋಕ್ತಿ ಪುಸ್ತಕ 19ನೇ ಅಧ್ಯಾಯದ ಕಡೆಗೆ ತಿರುಗಿಸು. ಯಾರಾದರೂ ಒಬ್ಬರು 17ನೇ ವಚನ ಗಟ್ಟಿಯಾಗಿ ಓದಮ್ಮ. ಬಡವರಿಗೆ ದಯ ತೋರಿಸುವವನು, ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರಿಂದ ಆಶೀರ್ವಾದ ನಮಗೆ ನೇರವಾಗಿ ಬರಬೇಕಪ್ಪ ಅಂತಂದ್ರೆ ನಾವು ಮಧ್ಯವರ್ತಿಗಳಿಲ್ಲದೆ, ಯಾರ ಪ್ರಾರ್ಥನೆ ಇರಲಾರ್ದೆ, ಯಾರು ಮಧ್ಯವರ್ತಿಗಳು ಬಂದು ನಾವು ಬೋಧನೆ ಮಾಡದೆ ನೇರವಾಗಿ ದೇವರಿಂದ ಆಶೀರ್ವಾದ ಬರಬೇಕಪ್ಪ ಅಂತಂದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಿನ್ನ ಆಶೀರ್ವಾದ ದೇವರು ಎಲ್ಲಿ ಅಡಗಿಸಿಟ್ಟಿದ್ದೇನಪ್ಪ ಅಂತಂದ್ರೆ ನಾವು ನೋಡ್ತೇವೆ ನಮ್ಮ ಮಧ್ಯದಲ್ಲಿರುವಂಥ ಬಡವರನ್ನು ಯಾವಾಗ ನಾವು ಗುರುತಿಸ್ತೇವೋ, ಯಾವಾಗ ಕೊರತೆಯಲ್ಲಿದ್ದಂಥವ್ರು ನಾವು ಜ್ಞಾಪಕ ಮಾಡ್ಕೊಳ್ತೇವೋ, ಯಾವಾಗ ಅವಸರದಲ್ಲಿರುವಂಥ ಜನರನ್ನು ನಾವು ಜ್ಞಾಪಕ ಮಾಡ್ಕೊಳ್ತೇವೋ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಟ್ಟಂತೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಇಲ್ಲಿ ಕೂತಿರುವಂಥ ನಾವೆಲ್ಲರೂ ಕೂಡ ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಬೇಕಪ್ಪ ಅಂತಂದ್ರೆ ಪ್ರೀತಿಯ ದೇವ್ರ ಮಕ್ಕಳೇ, ಈ ಮಾತು ನಿಮ್ಗೆ ಭಾಳ ಆಶ್ಚರ್ಯವಾಗಿ ತೋರ್ಬೋದು. ಪಾಸ್ಟ್ರೇ, ನಮಗೆ ಏನಿಲ್ಲ, ನಾವೇನು ಮಾಡಬೇಕು, ಬಡವರಿಗೆ ಹೆಂಗೆ ಕೊಡ್ಬೇಕೆಂಬುದಾಗಿ ನಿಮ್ಗೆ ಪ್ರಶ್ನೆ ಬರ್ಬೋದು. ಆದರೆ ದೇವ್ರು ಹೇಳ್ತಾನೆ, ನಿನ್ನ ಶಕ್ತಿಗೆ ಮೀರಿ ಮಾಡಬೇಡ ಏನು. ಬಡವರಿಗೆ ದಯ ತೋರಿಸುವಂಥ ವಿಷಯದಲ್ಲಿ, ಇನ್ನೊಬ್ಬರಿಗೆ ಹಣ ಸಹಾಯ ಮಾಡುವಂಥ ವಿಷಯದಲ್ಲಿ ನಿನ್ನ ಶಕ್ತಿಗೆ ಮೀರಿನ ಮಾಡ್ಲಿಕ್ಕೆ ಹೋಗಬೇಡ. ಆದರೆ ದೇವರಲ್ಲಿ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾನಪ್ಪ ಅಂತಂದ್ರೆ, ದೇವರು ನಿನಗೆ ಏನು ಕೊಟ್ಟಿದ್ದಾನೋ ಇವತ್ತು ನಿನ್ನ ಕೈಯಲ್ಲಿ ಏನಿದೆಯೋ, ದೇವರು ಇವತ್ತು ನಿನ್ನ ಕೈಯಲ್ಲಿ ಏನು ಕೊಟ್ಟಿದ್ದಾನೋ, ನಿನ್ನ ಹಸ್ತದಲ್ಲಿ ಏನು ಇಟ್ಟಿದ್ದಾನೋ, ನಿನ್ನ ಪಾಕೆಟಲ್ಲಿ ಏನಿದೆಯೋ ಅದರ ಮೂಲಕವಾಗಿ ನೀನೇನು ಮಾಡಪ್ಪ ಅಂತಂದ್ರೆ, ಬಡವರಿಗೆ ಯಾರು ಸಹಾಯ ಮಾಡ್ತಾರೋ, ಬಡವರ ವಿಷಯದಲ್ಲಿ ಯಾರು ಹಣ ಸಹಾಯ ಮಾಡ್ತಾರೋ, ಬಡವರಿಗೆ ಬಡತನದಲ್ಲಿ ಯಾರು ಇವತ್ತು ಸಹಾಯ ಮಾಡ್ತಾರೋ ಅವರು ಯಾರಿಗೆ ಸಾಲ ಕೊಟ್ಟಂಗಂತ್ರಿ. ಎಂಥ ಅದ್ಭುತವಾದಂಥ ಮಾತದಲ್ಲ ನೋಡ್ರಿ. ನಮ್ಮ ಸಭೆಯಲ್ಲಿರುವಂಥವ್ರು ಯಾರಿಗಾದರೂ ಬಡವರಿಗೆ ನಾವು ಒಂದು ವೇಳೆ ಕೊಟ್ಟಿವಿ ಅಂತೇಳಿ, ನಮ್ಮಲ್ಲಿ ಏನೋ ಅದ ಒಂದು 100 ರೂಪೀಸ್ ಇದೆ ನಮ್ಮ ಹತ್ರ, ಒಂದು 50 ರೂಪೀಸ್ ಅವ್ರಿಗೆ ಕೊಟ್ಟಿವಿ ಅಂತೇಳಿ, ಯಾರಿಗೆ ಕೊಟ್ಟಂಗಂತ, ಯಾರಿಗೆ ಕೊಟ್ಟಂಗಂತ, ಏನು ಕೊಟ್ಟಂಗಂತ? ಸಾಲ ಕೊಟ್ಟರು, ಸಾಲ ಕೊಟ್ಟ ಮೇಲೆ ಸಾಲ ಕೊಟ್ಟವ್ರು ಬಡ್ಡಿ ಗಂಟು ಕೊಡ್ತಾರಲ್ಲ, ಹೌದಲ್ಲ? ಅದಕ್ಕೆ ನಾವೊಂದು ವೇಳೆ ಬಡವರಿಗೆ ಏನಾದರೂ, ಅವಸರದಲ್ಲಿರುವಂಥವ್ರಿಗೆ ಏನಾದರೂ ನಾವು ಹೆಲ್ಪ್ ಮಾಡಿದೆವಲ್ರಿ, ಕೊರತೆಯಲ್ಲಿದ್ದಂಥವ್ರಿಗೆ ಏನಾದರೂ ನಾವು ಸಹಾಯ ಮಾಡಿದೆವಲ್ರಿ, ದೇವ್ರಿಗೆ ಏನು ಕೊಟ್ಟಂಗಂತ ನಾವು ಸಾಲ ಕೊಟ್ಟಂಗಂತ. ದೇವ್ರು ಏನು ಮಾಡ್ತಾನಂತ, ಗಂಟ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಹಾಕಿ ಏನು ಮಾಡ್ತಾನಂತ, ಸೇರಿಸಿ ಏನು ಮಾಡ್ತಾನಂತ ನಮಗೆ ಕೊಡ್ತಾನಂತ. ಯಾಕೆ ಗೊತ್ತದ? ನಾವು ಕೊಟ್ಟಿರುವಂಥ ಹಣ, ನಾವು ಕೊಟ್ಟಿರುವಂಥ ಸಹಾಯ ಅದು ಎಂಥವ್ರಿಗೆ ಕೊಟ್ಟಿರ್ತೀವಂದ್ರೆ ತಿರುಗಿ ಅವರು ಹೊಳ್ಳಿ ನಮಗೆ ಕೊಡಲಾರ್ದಂಥವ್ರ ಪರಿಸ್ಥಿತಿ ಇದ್ದವ್ರಿಗೆ ನಾವು ಕೊಟ್ಟಿರ್ತೀವಿ. ಓಕೆನಾ? ಏನಿಲ್ಲ, ನಾವು ಯಾರಿಗೆ ಹಣ ಕೊಟ್ಟಿರ್ತೀವಿ, ಯಾರಿಗೆ ಸಹಾಯ ಮಾಡಿರ್ತೀವಿ, ಅವ್ರ ಸ್ಥಿತಿ ಹೆಂಗಿರ್ತದ್ರಿ, ಅವ್ರ ಪರಿಸ್ಥಿತಿ ಹೆಂಗಿರ್ತದ, ತಿರುಗಿ ನಮಗೆ ಹೊಳ್ಳಿ ಕೊಡುವಂಥ ಸ್ಥಿತಿ ಅವ್ರಿಗೆ ಇರಂಗಿಲ್ಲ. ಅಂಥವ್ರಿಗೆ ಒಂದು ವೇಳೆ ನಾವು ಹಣ ಕೊಡುವಂಥ ಸಂದರ್ಭದಲ್ಲಿ ತಿರುಗಿ ಅದನ್ನು ಕೇಳಬೇಕನ್ನೋ ಉದ್ದೇಶದಿಂದ ಕೊಡಬಾರ್ದು. ನಾವು ಹಣ ಸಹಾಯ ಮಾಡೋವಂಥವ್ರು ಹೆಂಗೆ ಮಾಡ್ಬೇಕ್ರಿ ಬಡವರಿಗೆ? ಈಗ ಇದು 1000 ರೂಪಾಯಿದ ಬ್ರದರ್ ತಗೋ, ಈ ಸದ್ಯಕ್ಕೆ ಕೊಡಾಗ 100 ರೂಪಾಯಿ ಬಡ್ಡಿ ಹಾಕಿ ಕೊಡು ಅಂತೇಳಿ ಕೊಡಬಾರ್ದು. ಏನ್ರಿ? ಈಗ 1000 ರೂಪಾಯಿ ಅವ, ಪಾಪ ಕಷ್ಟ ಅದ, ತಗೋರಿ, ನಿಮ್ಮ ಕೆಲಸ ಮಾಡ್ಕೊರಿ, ರಾಷನ್ ತೊಂಬರ್ರಿ, ಆದ್ರೆ ಕುಡಾಗ ಏನು ಮಾಡ್ರಿ, 100 ರೂಪಾಯಿ ಹಾಕಿ
ಹಂಗೆ ಕೊಡ್ಬಾರ್ದು. ಕೊಡಾಗ ಎಂಥ ಮನ್ಸ್ಲಿಂದ ಕೊಡ್ಬೇಕಂದ್ರೆ, ನೀನು 1000 ಕೊಡ್ತೀವೋ 2000 ಕೊಡ್ತೀವೋ 10,000 ಕೊಡ್ತೀವೋ, ನಿನ್ನ ಮನಸ್ಸು ಹೆಂಗಿರ್ಬೇಕಪ್ಪ ಅಂದರೆ, ಇದು ಹಣ ನಾ ಅವ್ರಿಗೆ ಕೊಟ್ಟಿನಿ, ಇನ್ನು ಮುಂದೆ ನಾ ವಾಪಸ್ನ ನಾ ಕೇಳಲ್ಲ, ಇದು ಡುಮ್. ಈ ಹೃದಯದಿಂದ ಏನು ಮಾಡಬೇಕು? ಬಡವರಿಗೆ ಏನು ಮಾಡಬೇಕು? ಹಾಂ, ಕೆಲವೊಬ್ಬರು ಬಹಳ ಚಾಲಾಕಿ ಕೆಲಸ ಮಾಡ್ತಾರೆ. ಹೆಂಗೆ ಚಾಲಾಕಿ ಕೆಲಸ ಮಾಡ್ತಾರಂದ್ರೆ, ಅದು ಪತಾನೂ ಹತ್ತಬಾರ್ದು, ಹಂಗೆ ಮಾಡ್ತಾರೆ ಹಣ ಕೊಡ್ಬೇಕಂದ್ರೆ. ಆದರೆ ದೇವ್ರ ಮಕ್ಕಳಾಗಿರುವಂಥ ನಾವು ಇವತ್ತು ದೇವರಿಂದ ನಮಗೆ ಆಶೀರ್ವಾದ ಬರಬೇಕಂದ್ರೆ, ದೇವರಿಂದ ನಾವು ಆಶೀರ್ವಾದ ತಗೋಬೇಕಪ್ಪ ಅಂದರೆ ನಾವೇನು ಮಾಡ್ಬೇಕಂತ ಓದಮ್ಮ ಇನ್ನೊಂದ್ಸಲ. ಬಡವರಿಗೆ ದಯ ತೋರಿಸುವವನು, ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವನು. ಯೆಹೋವನಿಗೆ ಏನು ಕೊಡುವನು? ಸಾಲ ಕೊಡುವನೆಂಬುದಾಗಿ ನೋಡ್ತೇವೆ. ನನ್ನ ಪ್ರೀತಿದವ್ರ ಮಕ್ಕಳೇ, ನಾವು ನೋಡ್ತೇವೆ ಕೊರಿಂಥಿ ಪತ್ರಿಕೆಯಲ್ಲಿ ಕೂಡ ನೋಡ್ತೇವೆ, ಸಭೆಯಲ್ಲಿ ಅವ್ರ ಒಂದು ಪದ್ಧತಿ ಇತ್ತು. ಆದಿ ಸಭೆಯಲ್ಲಿ ಒಂದು ಪದ್ಧತಿ ಇತ್ತು. ಏನು ಪದ್ಧತಿ ಇತ್ತಂದರೆ, ಯಾರು ಸಭೆಯಲ್ಲಿ ಬಡವರಾಗಿರ್ತಾರಲ್ಲ, ಸಭೆಯಲ್ಲಿ ಯಾರು ನಿರ್ಗತಿಕರಾಗಿರ್ತಾರಲ್ಲ, ತುಂಬ ಬಡತನವಾಗಿರ್ತಾರಲ್ಲ, ಅಂಥವ್ರಿಗೋಸ್ಕರಾಗಿ ಸಭೆಯವರೆಲ್ಲರೂ ಕೂಡ ಏನು ಮಾಡ್ತಾರೆ ಅಂದರೆ, ಇಷ್ಟಿಷ್ಟು ಹಣ ಸೇಕರಣೆ ಮಾಡಿ ಪೌಲನ ಕೈದಾಗ ಕೊಡ್ತಿದ್ರು. ಅವರು ಏನು ಮಾಡ್ತಿದ್ರು? ಯಾರ ಕೈದಾಗ ಕೊಡ್ತಿದ್ರಿ? ಪೌಲನ ಕೈಯಲ್ಲಿ ಕೊಡ್ತಾ ಇದ್ರು. ಪೌಲನ ಏನು ಮಾಡ್ತಿದ್ದಾನೆ ಅಂದರೆ, ಅದನ್ನು ಅವಸರ ಇರುವಂಥ ಕುಟುಂಬಗಳಿಗೆ ಹೋಗಿ ಏನು ಮಾಡ್ತೀನಿ, ಅದನ್ನು ಕೊಡ್ತೀನಿ ಅಂತೇಳಿ. ಅದರಿಂದ ಅಲ್ಲಿ ಸಭೆ ಅಂತಕ್ಕಂಥದ್ದು, ಸಭೆಯಲ್ಲಿರುವಂಥ ಪ್ರೀತಿ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇತ್ತು ಅಂತೇಳಿ. ಹಲ್ಲೆಲೂಯಾ. ಅದು ನಮ್ಮ ಪರಿಸ್ಥಿತಿ ಹೇಗಿದೆಪ್ಪ ಅಂದರೆ, ಇವತ್ತು ನಮ್ಮ ಲಕ್ಷ ಹಣ ಇದ್ದರೂ ಕೂಡ ನಮ್ಮ ಅಕೌಂಟ್ನಾಗೆ ಇರ್ತದೆ, ಬೇರೆಯವ್ರ ಕಡೆಗೆ ಹೋಗಲ್ಲ. ಅದು ಕೊಡ್ಬೇಕಂತ ಮನಸ್ಸನ್ನು ಕೂಡ ಬರಂಗಿಲ್ಲ. ಪಾಪ ಯಾರೋ ಕಷ್ಟ ಹೇಳ್ಕೊಂಡಿರ್ತಾರೆ, ಏನೋ ಸಮಸ್ಯೆ ಹೇಳ್ಕೊಂಡಿರ್ತಾರೆ. ಹೇಳ್ಕೊಂಡು ಬಂದಾಗ ನಮ್ಗೆ ಕೊಡೋಂಥ ಯೋಗ್ಯತೆ ಇರ್ತದೆ, ನಮಗೆ ಕೊಡೋಂಥ ತಾಕತ್ತು ಇರ್ತದೆ ನಮಗೆ. ಆದ್ರೂ ಕೂಡ ಏನು ಮಾಡಂಗಿಲ್ಲ, ನಾವು ಅನೇಕ ಸಲ ಕೊಡಂಗಿಲ್ಲ. ದೇವ್ರ ವಾಕ್ಯ ಹೇಳ್ತದ, ನೀನು ಯಾರಿಗಾದರೂ ಸಾಲ ಕೊಡ್ಬೇಕಂದ್ರೆ ಧೈರ್ಯಲಿಂದ ಕೊಡು. ಏನು ಮಾಡು? ಧೈರ್ಯಲಿಂದ ಏನು ಮಾಡು? ಕೊಡು ಎಂಬುದಾಗಿ ದೇವ್ರು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ದೇವರಿಂದ ನೇರವಾದಂಥ ಆಶೀರ್ವಾದಗಳನ್ನ ಪಡಬೇಕಂದ್ರೆ, ದೇವರಿಂದ ಆಶೀರ್ವಾದ ಬರಬೇಕಪ್ಪ ಅಂತಂದ್ರೆ ನಾವು ನೋಡ್ತೇವೆ, ಬಡವರ ಮೇಲೆ ದಯ ತೋರಿಸುವಂಥವ್ರು ಆಶೀರ್ವಾದವನ್ನು ಏನು ಮಾಡ್ತಾರಂದ್ರೆ ದೇವರಿಂದ ಸಮೃದ್ಧಿಯಾಗಿ ಹೊಂದ್ಕೊಳ್ತಾರೆ ಅಂತೇಳಿ. ಹಲ್ಲೆಲೂಯಾ. ಎರಡನೇದಾಗಿ ಯಾರು ಹೊಂದ್ಕೊಳ್ತಾರ? ದಯವಿಟ್ಟು ಯಾರಾದರೂ ಒಬ್ಬರು ಓದ್ತೀರಾ ನೀವು? ಅದೇ ಜ್ಞಾನೋಕ್ತಿ ಪುಸ್ತಕ 22ನೇ ಅಧ್ಯಾಯ 9ನೇ ವಚನ ಓದ್ತೀರಾ? ಜ್ಞಾನೋಕ್ತಿ ಪುಸ್ತಕ 22ನೇ ಅಧ್ಯಾಯ 9ನೇ ವಚನ ನೋಡ್ಬೇಕು. ದಯಾದೃಷ್ಟಿಯವನು ಆಶೀರ್ವಾದವನ್ನು ಪಡೆಯುವನು. ಹಲ್ಲೆಲೂಯಾ. ಯಾರ ಆಶೀರ್ವಾದ ಹೊಂದ್ಕೊಳ್ತಾರಂತ್ರಿ? ಏನಿರ್ಬೇಕಂತ ನಮ್ಮ ಹತ್ರ? ದಯಾದೃಷ್ಟಿ ಉಳ್ಳವರಾಗಿರ್ಬೇಕಂತ. ಮೊದಲನೇದಾಗಿ ಆಶೀರ್ವಾದ ಹೊಂದಿಕೊಳ್ಳಲು ಮೊದಲನೇದು ಏನಪ್ಪ ಅಂದರೆ, ಬಡವರಿಗೆ ನಾವು ಸಹಾಯ ಮಾಡಿದ್ರೆ ನಮಗೆ ದೇವರ ಆಶೀರ್ವಾದ ಮಾಡ್ತಾನಂತ. ನಮ್ಮಲ್ಲಿರುವಂಥ ಬಡವರನ್ನು ನಾವು ಒಂದು ವೇಳೆ ಜ್ಞಾಪಕ ಮಾಡಿಕೊಂಡು ಅವರಿಗೆ ಸಹಾಯ ಮಾಡಿದ್ವಿ ಅಂದರೆ ದೇವರು ನಮಗೆ ಆಶೀರ್ವಾದ ಮಾಡ್ತಾನಂತ. ಎರಡನೇದಾಗಿ ಇನ್ನೊಂದು ವಿಧಾನದಲ್ಲಿ ಆಶೀರ್ವಾದ ದೇವರಿಂದ ನಾವು ಹೊಂದ್ಕೊಳ್ಬೇಕಪ್ಪ ಅಂದರೆ ನಮ್ಮಲ್ಲಿ ದಯಾದೃಷ್ಟಿ ಅಂತಕ್ಕಂಥದ್ದು ಇರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ದೇವರಿಂದ ಬರುವಂಥ ಆಶೀರ್ವಾದ ನೀನು ನಾನು ಹೊಂದಿಕೊಳ್ಬೇಕಪ್ಪ ಅಂತಂದ್ರೆ ಇವತ್ತು ನನ್ನಲ್ಲಿ ನಿನ್ನಲ್ಲಿ ಏನಿರ್ಬೇಕಪ್ಪ ಅಂತಂದ್ರೆ ದಯಾದೃಷ್ಟಿ ಅಂತಕ್ಕಂಥದ್ದು ನನ್ನಲ್ಲಿ ಇರಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಇವತ್ತು ನಾವು ನೋಡ್ತೇವೆ, ನಮ್ಮ ಮನೆ ಬಾಗಿಲಿಗೆ ಬೆಳಗ್ಗೆ ಎದ್ದ ತಕ್ಷಣ ಭಿಕ್ಷುಕನು ಬಂದು ನಿಂತು, ಅಮ್ಮ ಹಸಿವೆಯಾಗಿದೆ ಅನ್ನ ಕೊಡು ಎಂಬುದಾಗಿ ಒಂದು ವೇಳೆ ಯಾರಾದರೂ ಭಿಕ್ಷುಕರು ಬಂದು ನಮ್ಮ ಮನೆ ಬಾಗಿಲಲ್ಲಿ ನಿಂತಿದ್ರಪ್ಪ ಅಂದ್ರೆ ನಾವು ಇನ್ನೂ ಅಡಿಗೆ ಮಾಡಿಲ್ಲ, ಪಕ್ಕದ ಮನೆಗೆ ಹೋಗಿ ಎಂಬುದಾಗಿ ಆ ಒಂದು ಭಿಕ್ಷುಕನನ್ನು ಕಳಿಸ್ಬಿಡ್ತೀವಿ ನಾವು. ಯಾಕ್ರಿ ಕಳಿಸ್ತೀವಿ ನಾವು? ನಮ್ಮ ಮನೆಯಲ್ಲಿ ಅಡಿಗೆ ಇರ್ತದೆ, ನಮ್ಮಲ್ಲಿ ಅನ್ನ ಇರ್ತದೆ, ನಮ್ಮಲ್ಲಿ ಸಾರು ಇರ್ತದೆ, ಎಲ್ಲ ಇರ್ತದೆ. ಆದರೂ ಕೂಡ ಏನು ಮಾಡ್ತೀವಿ ಅಂದರೆ ಸುಳ್ಳು ಹೇಳ್ತೀವಿ ನಾವು. ಏನಂತ? ಮನೆಯ ಬಾಗಿಲಿನ ಎದುರುಗಡೆ ಬಂದು ನಿಂತಂಥ ಭಿಕ್ಷುಕನಿಗೆ ಹೇಳ್ತೀವಿ, ಇನ್ನೂ ಅಡಿಗೆ ಮಾಡಿಲ್ಲಮ್ಮ, ಇನ್ನೂ ಅಡಿಗೆ ಮಾಡಿಲ್ಲ, ಪಕ್ಕದ ಮನೆಗೆ ಹೋಗಿ ಎಂಬುದಾಗಿ ನಾವು ಹೇಳ್ತೀವಿ. ಇದು ಎಂಥ ಒಂದು ಭಯಂಕರವಾದಂಥ ಒಂದು ಜೀವಿತಪ್ಪ ಅಂತಂದ್ರೆ ನಾವು ನೋಡ್ತೇವೆ. ನನ್ನ ಪ್ರೀತಿದವ್ರ ಮಕ್ಕಳೇ, ದೇವರು ಯಾರನ್ನ ಆಶೀರ್ವಾದ ಮಾಡ್ತಾನಪ್ಪ ಅಂತಂದ್ರೆ ದಯಾದೃಷ್ಟಿ ಉಳ್ಳವರು ಯಾರಾಗಿರ್ತಾರಲ್ರಿ. ದಯಾದೃಷ್ಟಿ ಭಿಕ್ಷುಕರಿಗೆ, ಅನಾಥರಿಗೆ ನಾವು ನೋಡ್ತಿದ್ದೇವೆ. ಯಾರು ಸಹಾಯ ಮಾಡ್ತಾರೋ, ಒಂದು ತುತ್ತು ಊಟ ಹಾಕ್ತಾರೋ ಅವ್ರು ನೋಡ್ತೇವೆ. ಅವ್ರಿಗೆ ಯಾರು ಸಹಾಯ ಮಾಡ್ತಾರೋ ಅವ್ರಿಗೆ ಎಲ್ಲಿಂದ ಆಶೀರ್ವಾದ ಬರ್ತದಪ್ಪ ಅಂತಂದ್ರೆ ನಾವು ನೋಡ್ತೇವೆ, ದೇವರು ನೇರವಾಗಿ ಅವ್ರನ್ನ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನಮ್ಮ ಜೀವಿತದಲ್ಲಿ ದಯಾದೃಷ್ಟಿ ಅಂತಕ್ಕಂಥದ್ದು ಇರಬೇಕೆಂಬುದಾಗಿ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೀವಿ. ಈ ದಯಾದೃಷ್ಟಿ ಇತ್ತಪ್ಪ ಅಂತಂದ್ರೆ, ಇನ್ನೊಬ್ಬರ ಮೇಲೆ ನಮಗೆ ದಯ ಇತ್ತಪ್ಪ ಅಂತಂದ್ರೆ, ಇನ್ನೊಬ್ಬರ ಮೇಲೆ ನಮಗೆ ಅನುಕಂಪ ಇತ್ತಪ್ಪ ಅಂತಂದ್ರೆ, ಇನ್ನೊಬ್ಬರ ನಮಗೆ ದಯಾಭಾವ ಅಂತಕ್ಕಂಥದ್ದು ಇತ್ತಪ್ಪ ಅಂತಂದ್ರೆ
ಅಂತಂದ್ರೆ ಅದು ಏನ್ ಮಾಡ್ತದಪ್ಪ ಅಂತಂದ್ರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅದು ನಮಗೆ ಅಭಿವೃದ್ಧಿಯನ್ನು ತೆಗೆದುಕೊಂಡು ಬರ್ತದೆ, ಅದು ನಮಗೆ ಆಶೀರ್ವಾದವನ್ನು ತರ್ತದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ನಾವು ನೋಡ್ತೇವೆ, ಯಾರು ನಾವು ನೋಡ್ತೇವೆ ದಯಾದೃಷ್ಟಿ ಉಳ್ಳವರಾಗಿರ್ತಾರೋ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಆಶೀರ್ವಾದಗಳನ್ನು ಏನ್ ಮಾಡ್ತಾರಂತವ್ರು ಹೊಂದಿಕೊಳ್ತಾರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಇವತ್ತು ನಾವು ಯಾಕೆ ಆಶೀರ್ವಾದಗಳನ್ನು ಹೊಂದ್ಕೊಳ್ತಲ್ಲಪ್ಪ ಅಂತಂದ್ರೆ ನಾವು ದಯಾದೃಷ್ಟಿ ಉಳ್ಳವರಾಗಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಏನಾಗಿಲ್ರಿ, ನಾವು ದಯಾದೃಷ್ಟಿ ಉಳ್ಳವರಾಗದೇ ಇರೋದ್ರಿಂದ ನಾವು ಉದ್ದೇಶಪೂರ್ವಕವಾಗಿ ಬೇಕಂತಲೇ ದೇವರು ನಮಗಾಗಿ ಸಿದ್ಧಪಡಿಸಿರುವಂತಹ ಅನೇಕ ಆಶೀರ್ವಾದಗಳನ್ನು ನಾವು ಕಳ್ಕೊಂಡು ಬಿಡ್ತೀವಿ ಅಂತ ಹೇಳಿರಿ. ಆಶೀರ್ವಾದಗಳು ಅಲ್ಲಿ ಇಲ್ಲಿ ಎಲ್ಲಿ ಇಲ್ಲ. ದೇವರು ಎಲ್ಲಿ ಆಶೀರ್ವಾದಗಳನ್ನು ನಮಗೆ ಇಟ್ಟಿದ್ದಾನಪ್ಪ ಅಂತಂದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವಿರುವಂಥ ಸ್ಥಳದಲ್ಲೇ, ನಾವಿರುವಂಥ ಜಾಗದಲ್ಲೇ ನಾವು ದಯಾದೃಷ್ಟಿ ಉಳ್ಳವರಾಗಿ ಒಂದು ವೇಳೆ ಇದ್ದೀವಪ್ಪ ಅಂತಂದ್ರೆ, ಇನ್ನೊಬ್ಬರ ಮೇಲೆ ನಾವು ದಯ ತೋರಿಸುವಂಥವ್ರಾಗಿದ್ದೀವಪ್ಪ ಅಂತಂದ್ರೆ, ದಯಾ ದೃಷ್ಟಿ ನಮ್ಮಲ್ಲಿತ್ತಪ್ಪ ಅಂತಂದ್ರೆ, ಈ ದಯ ಕರುಣೆ ಅಂತಕ್ಕಂಥದ್ದು, ದಯ ಅಂತಕ್ಕಂಥದ್ದು ನಮ್ಮಲ್ಲಿತ್ತಪ್ಪ ಅಂತಂದ್ರೆ, ಇದು ನಮ್ಮನ್ನು ಏನ್ ಮಾಡ್ತದಪ್ಪ ಅಂತಂದ್ರೆ ನಮ್ಮನ್ನು ಅಭಿವೃದ್ಧಿ ಕಡೆಗೆ, ನಮ್ಮನ್ನು ಆಶೀರ್ವಾದದ ಕಡೆಗೆ ನಡೆಸ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಇದು ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳಲು ಎರಡನೇ ಮೂಲ ಎಂಬುದನ್ನು ನೋಡ್ತೇವೆ. ಮೊದಲನೇ ಮೂಲ ಯಾವುದ್ರಿ? ಬಡವರಿಗೆ ಸಹಾಯ ಮಾಡಿದ್ರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಎರಡನೇದಾಗಿ ಭಿಕ್ಷುಕರಿಗೆ, ಅನಾಥರಿಗೆ, ದಿಕ್ಕಿಲ್ಲದವರಿಗೆ ನೀನು ದಯಾದೃಷ್ಟಿ ತೋರಿಸಿದಪ್ಪ ಅಂತಂದ್ರೆ ದೇವರ ಸಮೃದ್ಧಿಯಾದ ಆಶೀರ್ವಾದ ನೀನು ಕೊಡ್ತಾನೆ. ಮೂರನೇದಾಗಿ ಇನ್ನೊಂದು ಮೂಲ ಯಾವುದಪ್ಪ ಅಂತಂದ್ರೆ ದೇವರಿಂದಲೇ ನೇರವಾಗಿ ಬರುವಂತ ಇನ್ನೊಂದು ಮೂರನೇ ಆಶೀರ್ವಾದ ಯಾವುದಪ್ಪ ಅಂತಂದ್ರೆ ಮಲಾಕಿ ಪುಸ್ತಕ 3ನೇ ಅಧ್ಯಾಯ 10ನೇ ವಚನ ನೋಡ್ತೀವಿ. ನೀನು ಯಾವುದನ್ನು ಕೆಲಸ ಮಾಡ್ತೀಯೋ, ಎಲ್ಲಿ ಬೆವರು ಸುರಿಸಿ ನೀನು ಸಂಪಾದನೆ ಮಾಡ್ತೀಯೋ, ನೀನು ಬೆವರು ಸುರಿಸಿ ಸಂಪಾದನೆ ಮಾಡೋಂಥ ಹಣದಲ್ಲಿ ನಿನಗೆ ದಿನಕ್ಕೆ ಬರ್ತದೋ ಕೂಲಿ, ನಿನಗೆ ವಾರಕ್ಕೆ ಬರ್ತದೋ, ನಿನ್ನ ತಿಂಗಳಿಗೆ ಬರ್ತದೋ, ಯಾವಾಗ ಬರ್ತದೋ ನಿನಗೆ ಹಣ ಗೊತ್ತಿಲ್ಲ. ಆದರೆ ಬಂದಂಥ ಹಣದಲ್ಲಿ ಕರೆಕ್ಟಾಗಿ ನೀನು ಅದರಲ್ಲಿ ದಶಮಾಂಶವನ್ನು ತೆಗೆದು ದೇವರ ಸನ್ನಿಧಿಗೆ ನೀನು ಒಂದು ವೇಳೆ ತಂದೆಪ್ಪ ಅಂತಂದ್ರೆ, ದೇವರ ಸನ್ನಿಧಿಲಿ ನೀನು ತಪ್ಪದೆ ನೀನು ದಶಮಾಂಶವನ್ನು ನೀನು ಹಾಕ್ತಾ ಇದ್ದೆಪ್ಪ ಅಂತಂದ್ರೆ ಅಲ್ಲಿ ದೇವರು ಹೇಳ್ತಾನೆ, ನಿನಗೋಸ್ಕರವಾಗಿ, ನಿನ್ನ ಕುಟುಂಬಕ್ಕೋಸ್ಕರವಾಗಿ ಆಕಾಶದ ದ್ವಾರಗಳನ್ನು ಏನ್ ಮಾಡ್ತಾನಂದ್ರೆ ಆತನು ತೆರೀತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ.